ಶ್ರೀ ಶ್ರೀ ರಾಧಾ ಮಾಧವ್, ಶ್ರೀ ಶ್ರೀ ಗೌರನಿತಾಯ್ ಮತ್ತು ಲಕ್ಷ್ಮೀ ನರಸಿಂಹದೇವ್ ಮತ್ತು ಎಲ್ಲ ಆಚಾರ್ಯವೃಂದದವರ ಮತ್ತು ಶ್ರೀಲ ಪ್ರಭುಪಾದರ ಮತ್ತು ಎಲ್ಲ ವೈಷ್ಣವರ ಎಲ್ಲ ಆಶೀರ್ವಾದವನ್ನು ನಾನು ಯಾಚಿಸುತ್ತಾ, ಇವತ್ತಿನ ಈ ತುಂಬ ವಿಶೇಷವಾಗಿರುವಂತಹ ದಿನ, ಅದಕ್ಕೆ ನಾವು ತಮ್ಮೆಲ್ಲರಿಗೂ ಇವತ್ತಿನ ಈ ವಿಶೇಷವಾದಂತಹ ದಿನಕ್ಕೆ ನಾನು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಶ್ರೀ ಮಧ್ವಾಚಾರ್ಯರ ತಿರೋಭಾವ ಅಂತ ಹೇಳಿದ್ರೆ, ಅವರು ಈ ಜಗತ್ತಿನಿಂದ ಭಗವಂತನ ಧಾಮಕ್ಕೆ ತೆರಳಿರುವಂತಹ ದಿನ. ಸಾಮಾನ್ಯವಾಗಿ ಯಾವುದಾದ್ರೂ ಭಗವಂತನ ಜಯಂತಿ, ಭಗವಂತನ ಅವತಾರ ಆಗಿರುತ್ತೆ, ಆಮೇಲೆ ವೈಷ್ಣವರ ಆವಿರ್ಭಾವ, ತಿರೋಭಾವ. ನೀವು ಯಾವುದಾದ್ರೂ ಭಗವಂತ ಕೃಷ್ಣ ಇಲ್ಲ ರಾಮ ಅವರು ಭಗವಂತನ ಧಾಮಕ್ಕೆ ಹೋಗಿರುವಂಥ ದಿನ ನಾವು ಯಾವಾಗಲಾದ್ರು ಆಚರಣೆ ಮಾಡಿದ್ವಿ? ಅವರ ಜಯಂತಿ ಮಾತ್ರ ಆಚರಣೆ ಮಾಡ್ತೀವಿ, ಆದರೆ ಅವರು ಭಗವಂತನ ಧಾಮಕ್ಕೆ ಹೋಗಿರುವಂಥ ದಿನ ಆಚರಣೆ ಮಾಡೋದೇ ಇಲ್ಲ. ಆದರೆ ವೈಷ್ಣವರದು ಅವರ ಜನ್ಮ ಆಗಿರೋದು ಮತ್ತೆ ಅವರು ಇಲ್ಲಿಂದ ಅದೃಶ್ಯರಾಗಿರುವಂಥದ್ದು, ಇಲ್ಲಿ ದೃಶ್ಯವಾಗಿರೋದು ಮತ್ತು ಅದೃಶ್ಯರಾಗಿರೋದು ಎರಡು ದಿನವನ್ನ ಆವಿರ್ಭಾವ ಮತ್ತು ತಿರೋಭಾವ ಎರಡನ್ನ ಆಚರಣೆ ಮಾಡ್ತೀವಿ. ಆದ್ರೆ ಭಗವಂತಂದು ಬರೀ ಆವಿರ್ಭಾವ ಮಾತ್ರ ಆಚರಣೆ ಮಾಡ್ತೀವಿ. ಯಾಕೆ? ಭಗವಂತನ ವಿಶೇಷ ಭಕ್ತರಿಗೆ ಅವ್ರಿಗೆ ಸಾವಿರುತ್ತೆ, ಆಚಾರ್ಯರು ಭಗವಂತನ ಭಕ್ತರು, ಅವರು ಆಧ್ಯಾತ್ಮಿಕ ಜಗತ್ತಿನಿಂದ ಬರ್ತಾರೆ ಮತ್ತೆ ತೆರಳಿ ಹೋಗ್ತಾರೆ. ಅವರೇನು ನಾವು ಸಮೀಪಿಸ್ತಾ ಇರ್ತೀವಿ, ಅವ್ರಿಗೆ ಆ ರೀತಿ ಆಗೋದಿಲ್ಲ. ಅವರು ಜನ್ಮ ಮೃತ್ಯು ಆ ಚಕ್ರದಲ್ಲಿ ಇಲ್ಲ ಅವರು. ಆದರೂ ಅವರ ತಿರುಭಾವನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಭಗವಂತ ಈ ಜಗತ್ತು ಬರೋವಾಗ ಎಲ್ಲರಿಗೂ ಖುಷಿ, ಎಲ್ಲರಿಗೂ ಸಂತಸದ ವಾತಾವರಣ, ಆಮೇಲೆ ಪ್ರಕೃತಿಯೂ ಅಷ್ಟೇ ತುಂಬಾ ಸೌಂದರ್ಯವಾಗಿರುತ್ತೆ. ಅದೇ ಭಗವಂತ ಇಲ್ಲಿಂದ ತೆರಳಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಕೃತಿಯು ಕೊಗ್ಗಿಬಿಡುತ್ತೆ, ಆಮೇಲೆ ಎಲ್ಲ ಕಡೆ ಅಂಧಕಾರ ಎಲ್ಲ ಬಂದ್ಬಿಡುತ್ತೆ. ಆದರೆ ಮಹಾನ್ ಆಚಾರ್ಯರು ಯಾವಾಗ ಬರ್ತಾರೆ, ಬರೋವಾಗ್ಲೂ ಬೆಳಕು ತಗೊಂಡ್ಬರ್ತಾರೆ, ಹೋಗೋವಾಗ್ಲೂ ಇನ್ನು ಬೆಳಕನ್ನ ಪ್ರಚಾರ ಮಾಡಿ ಹೋಗಿರ್ತಾರೆ. ಕೆಲವು ಸಲ ಯಾವ ಆಚಾರ್ಯರು ಜನ್ಮವನ್ನ ಪಡೆದಿರ್ತಾರಲ್ಲ, ಆಗ ಆಚಾರ್ಯರ ಮಹಿಮೆ ಕೆಲವು ಸಲ ಗೊತ್ತಾಗದೇ ಇರ್ಬೋದು. ಆದ್ರೆ ಅವರು ಯಾವಾಗ ಬಿಟ್ಟು ಹೋಗಿರ್ತಾರೆ ತಿರೋಭಾವ, ಆ ಸಮಯದಲ್ಲಿ ಅವರ ಮಹಿಮೆ ಇನ್ನೂ ಪ್ರಚಾರ ಆಗಿದೆ, ಅವರ ಮಹಿಮೆ ಇನ್ನೂ ಸಂಪೂರ್ಣ ಜಗತ್ತಿನಾದ್ಯಂತ ಅದು ಪ್ರಸರಣ ಆಗಿದೆ. ಅದಕ್ಕೋಸ್ಕರ ವೈಷ್ಣವರ ತಿರೋಭಾವ ಅದು ಎಷ್ಟು ಆವಿರ್ಭಾವ ಎಷ್ಟು ಮಹತ್ವಪೂರ್ಣವಾಗಿದೆ, ಅಷ್ಟೇ ತಿರೋಭಾವವು ಪೂರ್ಣದಾಗಿದೆ ಅಂತ ಹೇಳಿದ್ರೆ, ಆಗ ಎಲ್ಲರಿಗೂ ಅವರ ಮಹಿಮೆ ಎಲ್ಲರಿಗೂ ತಿಳಿದಿದೆ, ಅವರ ಶ್ರೇಷ್ಠತೆ ಎಲ್ಲರಿಗೂ ತಿಳಿದಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಮಧ್ವಾಚಾರ್ಯರು ಒಬ್ಬರು ಸಾಮಾನ್ಯ ಆಚಾರ್ಯರು ಅಲ್ಲ, ತುಂಬಾ ವಿಶೇಷವಾಗಿರುವಂತಹ ಭಗವಂತನ ಪಾರ್ಷದರು. ಅವರ ನಿಜವಾದ ಗುರುತು ಏನು ಅಂತ ಹೇಳಿ ನಾವಿವತ್ತು ಚರ್ಚೆಯನ್ನು ಮಾಡೋಣ. ಆಮೇಲೆ ಏನೆಲ್ಲ ಅವರು ಲೀಲೆಗಳನ್ನ ಮಾಡಿದ್ರು, ಏನೆಲ್ಲ ಅವರು ಈ ಜಗತ್ತಿನಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ರು, ಅವ್ರು ಯಾವ ಉದ್ದೇಶಕ್ಕಾಗಿ ಆವಿರ್ಭಾವ ಆದ್ರು, ಅದಷ್ಟೇ ಅಲ್ಲ, ಅವರು ಈ ಜನತೆಗೆ ವಿಶೇಷವಾಗಿ ಯಾವುದೇ ಆಚಾರ್ಯರು ಬರ್ತಾರಲ್ಲ, ಅವರು ಭಗವಂತನ ಯಾವುದೋ ಒಂದು ಉದ್ದೇಶವನ್ನ ಪೂರೈಕೆ ಮಾಡೋದಕ್ಕೆ ಬರ್ತಾರೆ. ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರ ಆಗ್ಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ಸ್ಟೇಜ್ ಸೆಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಮಧ್ವಾಚಾರ್ಯರು ಬಂದು ಆ ಸ್ಟೇಜ್ ಪೂರ್ತಿ ಸೆಟ್ ಮಾಡಿ ಅವರ ಕಾರ್ಯವನ್ನೆಲ್ಲ ಸಾಧನೆ ಮಾಡಿ ಅವರು ಹೋಗಿದ್ರು. ಸೊ ಅದಕ್ಕೋಸ್ಕರ ಏನೆಲ್ಲ ಮಧ್ವಾಚಾರ್ಯರು ಸ್ಥಾಪನೆಯನ್ನ ಮಾಡಿದ್ದಾರೆ, ಅವರಿಗೂ ನಮ್ಮ ಗೌಡಿಯ ಸಂಪ್ರದಾಯಕ್ಕೂ ಏನು ಸಂಬಂಧ ಇದೆ? ದಯವಿಟ್ಟು ಮೊಬೈಲ್ನ ಯಾರು ಉಪಯೋಗಿಸ್ತಾ ಇದ್ರಿ ಅವರು
ಹಾ, ಎಲ್ಲರೂ ತಮ್ಮ ಮೊಬೈಲ್ ಅನ್ನ ತೋರಿಸಿ ಎಲ್ಲರೂ. ಯಾರು ಹಿರಿಯ ಭಕ್ತರಿದ್ದಾರೆ ಅವರು ಇನ್ನು ಬೇರೆಯವ್ರಿಗೆಲ್ಲರಿಗೂ ಉದಾಹರಣೆ ಮೂಲಕ ಎಲ್ಲರೂ ಸೈಲೆಂಟ್ ಮಾಡಿ, ಆಮೇಲೆ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಬಿಡಿ. ಸ್ವಿಚ್ ಆಫ್ ಮಾಡಿದ್ರೆ ಇನ್ನೂ ಉತ್ತಮ. ಯಾಕೆಂತ ಹೇಳಿದ್ರೆ ಭಗವಂತನ ಇಲ್ಲ ಆಚಾರ್ಯರ ನಾವು ಯಾವಾಗ ಚರ್ಚೆ ಮಾಡ್ತಾ ಇರ್ತೀವಿ, ನಾವು ತುಂಬಾ ಸಂಪೂರ್ಣವಾಗಿ ಧ್ಯಾನಪೂರ್ವಕವಾಗಿದ್ರೆ ಇನ್ನೂ ಉತ್ತಮ. ನಾನೇನ್ ಹೇಳ್ತಾ ಇದ್ದೆ? ಹಾ, ಗೌಡಿಯ ಪರಂಪರಾ, ನಾವು ನಮ್ಮ ಗೌಡಿಯ ಪರಂಪರಾ, ಆಮೇಲೆ ಮಧ್ವ ಪರಂಪರೆಗೆ ಏನು ಎಲ್ಲಿ ಕನೆಕ್ಷನ್ ಇದೆ, ಹೌದಲ್ಲ, ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಆಮೇಲೆ ಮಧ್ವ ಪರಂಪರೆಗೂ ನಮಗೂ ಯಾವ ರೀತಿಯ ಯಾವ್ದಾದ್ರು ಹೊಂದಾಣಿಕೆ ಇದೆಯಾ, ಯಾವ್ದಾದ್ರು ವ್ಯತ್ಯಾಸ, ಯಾವ್ದು ವ್ಯತ್ಯಾಸ ಇದೆ, ಯಾವ ಹೊಂದಾಣಿಕೆ ಇದೆ, ಅದನ್ನು ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಸಮಯ ಎಷ್ಟಾಗುತ್ತೋ, ಎಷ್ಟು ಚರ್ಚೆ ಆಗುತ್ತೋ ನೋಡೋಣ. ಆದರೆ ಮುಖ್ಯವಾಗಿ ನಾವು ಮಧ್ವಾಚಾರ್ಯರ ಕೆಲವು ಲೀಲೆಗಳನ್ನು ನಾವು ಇವತ್ತು, ಅವರ ದಿನ, ಅವರ ಆವಿರ್ಭಾವ ಮತ್ತು ತಿರೋಭಾವದ ದಿನ ಅವರನ್ನ ಸ್ಮರಣೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಯಾವುದಾದರೂ ದಿನ ಅವರ ಆವಿರ್ಭಾವ ತಿರೋಭಾವದ ದಿನ ಆ ವ್ಯಕ್ತಿಗಳು ತುಂಬ ಕರುಣಾಳು ಆಗಿರ್ತಾರೆ. ಯಾವಾಗಲೂ ವೈಷ್ಣವರು ಕರುಣಾಳುವೇ ಆಗಿರ್ತಾರೆ, ಆದರೆ ವಿಶೇಷವಾಗಿ ಆ ದಿನ ಇನ್ನೂ ಹೆಚ್ಚು. ಅದಕ್ಕೋಸ್ಕರ ನಾವೇನಾದರೂ ಅವರ ಕರುಣೆಯನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ತುಂಬಾ ಅದ್ಭುತವಾಗಿರುವಂಥ ದಿನ. ಹೇಳ್ತಾರೆ, ಅವರ ಹಿಂದಿನ ಪೂರ್ವದಲ್ಲಿ ಅವ್ರು ಯಾರು ಅಂತ ಹೇಳಿದ್ರೆ, ತ್ರೇತಾಯುಗದಲ್ಲಿ ಅವರು ಹನುಮಂತನ ಅವತಾರದಲ್ಲಿ ಬಂದಿದ್ರು. ಹನುಮಂತನ ಅವತಾರದಲ್ಲಿ ಅವರು ಭಗವಂತನ ಒಂದು ಸೇವಕನಾಗಿ ಭಗವಂತನ ಒಂದು ಉಂಗುರವನ್ನ ಸೀತಾದೇವಿ ಅವರಿಗೆ ಕೊಟ್ಟರು. ಆಮೇಲೆ ಸಮುದ್ರವನ್ನ ಪಾರು ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಎಲ್ಲ ರಾಕ್ಷಸರನ್ನ ಬಡಿದ್ರು. ಆಮೇಲೆ ರಾವಣನಿಗೆ ಒಂದು ಹೇಳ್ತಾರೆ, ಅವನಿಗೆ ಬೆದರಿಕೆ ಹಾಕಿ ಆಮೇಲೆ ವಾಪಸ್ ಬಂದು ಮತ್ತೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಆಮೇಲೆ ಪೂರ್ತಿ ಸಂಪೂರ್ಣ ಎಲ್ಲಾ ವಾನರರನ್ನು ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಆಮೇಲೆ ಕೆಲವು ಬಾರಿ ರಾಮ ಲಕ್ಷ್ಮಣನ ಅವ್ರಿಗೆ ಹೆಗ್ಲು ಮೇಲೆ ಕರ್ಕೊಂಡು ಹೋಗಿ, ಅದಾದ್ಮೇಲೆ ಸಂಪೂರ್ಣ ರಾವಣನ ವಧೆ ಎಲ್ಲ ಆದ್ಮೇಲೆ ಮತ್ತೆ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ. ಅದಾದ್ಮೇಲೆ ಭಗವಂತ ರಾಮ ಹನುಮಂತನಿಂದ ಎಷ್ಟು ಸಂಪ್ರೀತನಾಗಿದ್ದಾನೆ ಅಂತ ಹೇಳಿದ್ರೆ, ಹೇಳ್ತಾರೆ, ಎಲ್ಲೆಲ್ಲಿ ನನ್ನ ಗುಣಗಾನ ಆಗುತ್ತೆ ಅಲ್ಲಿ ನೀನು ಸದೈವ ಇದ್ದೇ ಇರ್ತೀಯ. ಅದಷ್ಟೇ ಅಲ್ಲ, ಅವರಿಗೆ ಬ್ರಹ್ಮ ಪದವಿಯನ್ನು ಭಗವಂತ ನೀಡ್ತಾರೆ. ಇದಾದ್ಮೇಲೆ ಇದು ತ್ರೇತಾಯುಗ ಆಯ್ತು. ಅದಾದ್ಮೇಲೆ ದ್ವಾಪರ ಯುಗದಲ್ಲಿ ಮತ್ತೆ ಆ ವಾಯುವಿನ ಅಂಶ ಅವತಾರ ಭೀಮಸೇನನಾಗಿ ಬರ್ತಾರೆ. ಭೀಮಸೇನನಾಗಿ ಬಂದು ಅವರು ಎಷ್ಟೊಂದು ಲೀಲೆಗಳನ್ನ ಮಾಡ್ತಾರೆ. ಅಲ್ಲಿ ಎಷ್ಟೊಂದು ರಾಕ್ಷಸರನ್ನ ವಧೆ ಮಾಡ್ತಾರೆ. ಆಮೇಲೆ ಕುರುಕ್ಷೇತ್ರ ಯುದ್ಧದಲ್ಲಿ ಧೃತರಾಷ್ಟ್ರನ 100 ಜನ ಮಕ್ಕಳನ್ನ ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ದ್ರೌಪದಿಯನ್ನ ವಿವಾಹ ಆಗಿರುತ್ತೆ. ಇದಾದ್ಮೇಲೆ ಅವರು ಒಂದು ರಾಕ್ಷಸನನ್ನ ಕೊಂದಿರ್ತಾರೆ. ನೀವೆಲ್ಲರೂ ಕೇಳಿರ್ಬೋದು ಅನ್ಸುತ್ತೆ. ಒಂದು ದಿನ ವನವಾಸದಲ್ಲಿ ದ್ರೌಪದಿ ಒಂದು ಪರ್ವತದ ಮೇಲೆ ಕೂತ್ಕೊಂಡಿರುವಾಗ ಅಲ್ಲಿ ಒಂದು ಆಕಾಶದಲ್ಲಿ ಒಂದು ಹೂವು ಬರುತ್ತೆ. ಆ ಹೂವದ ತುಂಬಾ ಸುಗಂಧವಾಗಿರುತ್ತೆ. ಅದಕ್ಕೋಸ್ಕರ ಆ ಹೂವಿನ ಹೆಸರು ಹೇಳ್ತಾರೆ ಸೌಗಂಧಿಕ ಪುಷ್ಪ ಅಂತ. ಆ ಸೌಗಂಧಿಕ ಪುಷ್ಪವನ್ನ ದ್ರೌಪದಿ ಅದರ ಸುಗಂಧವನ್ನ ಹೀರ್ತಾ ದ್ರೌಪದಿ ಹೇಳ್ತಾಳೆ, ನನಗೆ ಈ ಹೂವು ಬೇಕು ಅಂತ. ಆಗ ಭೀಮಸೇನನಿಗೆ ಅನ್ಸುತ್ತೆ, ದ್ರೌಪದಿ ಸಾಕಷ್ಟು ನಾವು ಅವಳಿಗೆ ಏನು ಕೊಡೋದಕ್ಕೆ ಆಗಿಲ್ಲ, ಈಗ್ಲಾದ್ರೂ ಒಂದಾದ್ರೂ ಕೇಳ್ತಾಳೆ, ಹೂವ ಕೇಳ್ತಾಳೆ, ನಾವು ಹೇಗಾದ್ರೂ ಹೋಗಿ ಹೂವ ತಗೊಂಡು ಬರ್ಬೇಕು ಅಂತ ಹೇಳಿ ಅವನ ಗದೆಯನ್ನು ತಗೊಂಡು ಹೋಗ್ತಾ ಇರ್ತಾನೆ. ಹೇಳ್ತಾ ಇದಾರೆ, ಅವನು ಒಂದೊಂದು ಹೆಜ್ಜೆ ಆ ಪರ್ವತದ ಮೇಲೆ ಇಡ್ತಾ ಇರುವಾಗ ಆ ಪರ್ವತ ಅಲ್ಗಾಡ್ತಾ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಆನೆಗಳು, ಆಮೇಲೆ ಹುಲಿ, ಚಿರತೆ ಇವೆಲ್ಲಗಳೆಲ್ಲವೂ ಭೀಮನ್ನ ನೋಡ್ಕೊಂಡು ಹೆದರ್ಕೊಂಡು ಅವ್ರು ಓಡ್ತಾ ಇದ್ವಂತೆ. ಆ ರೀತಿ ಭೀಮ ಇದ್ದ. ಆ ರೀತಿ ಇದ್ದಾಗ ಆ ಹೂಗಳನ್ನು ತಗೊಂಡು ಬಂದಾಗ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಮಣಿಮಂತ ಅಂತ. ಈ ರಾಕ್ಷಸನ್ನ ಕೊಲ್ತಾರೆ ಅವರು. ಕೊಂದಾದ್ಮೇಲೆ ಇವರು ಮತ್ತೆ ಅವ್ರು ಕೊಂದಿದ್ದಾದ್ಮೇಲೆ ಇವರು ಕಲಿಯುಗದಲ್ಲಿ ಈ ರಾಕ್ಷಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಇವನ ಜನ್ಮನೂ ಆಗುತ್ತೆ.
ಹೇಳ್ತಾರೆ, ಇದು ಸುಮಧ್ವ ವಿಜಯದಲ್ಲಿ ತುಂಬಾ ವರ್ಣನೆ ಇದೆ. ಅದ್ರಲ್ಲಿ ಹೇಳ್ತಾರೆ, ಇವನೇ ಕಲಿಯುಗದಲ್ಲಿ ಜನ್ಮ ಆಗುತ್ತೆ, ಅವನನ್ನ ಇವರು ಮತ್ತೆ ಕೊಲ್ತಾರೆ. ಹೇಳ್ತಾರೆ, ಇದರಲ್ಲಿ ಒಂದು ನಾನು ನಿಮಗೆ ಹೇಳ್ತೀನಿ, ಇದನ್ನೇ ನೇರವಾಗಿ ಇದರಲ್ಲಿ ಓದಿ ಹೇಳ್ತೀನಿ ನೋಡಿ. ಈ ಮಣಿಮಂತ ಅಂತ ದೈತ್ಯ ಕಲಿಯುಗದಲ್ಲಿ ಜನ್ಮವನ್ನು ಪಡಿತಾನೆ, ಆಮೇಲೆ ಅವನು ರುದ್ರರೇ ದೇವರ ಆರಾಧನೆಯನ್ನ ಮಾಡ್ತಾನೆ, ಆಮೇಲೆ ವೇದಾಧ್ಯಯನವನ್ನು ಮಾಡ್ತಾನೆ, ಆಮೇಲೆ ಇವನು ಸನ್ಯಾಸವನ್ನ ಸ್ವೀಕಾರ ಮಾಡಿ ಜನರಿಗೆ ಮೋಸ ಮಾಡೋದಕ್ಕಾಗಿ ಅವನು ಬೌದ್ಧ ಮತವನ್ನ ಸ್ವೀಕಾರ ಮಾಡ್ತಾನೆ. ಅವನು ಜಗತ್ತಿನ ಎಲ್ಲರಿಗೂ ತೋರಿಸ್ಕೊಡದೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೌದ್ಧ ಮತದ ಅಸತ್ ಅನ್ನೋದನ್ನ ಸದಸದ್ವಿಲಕ್ಷಣ, ಆಮೇಲೆ ಮಾಯಾವಾದ ಏನು ಪ್ರಚಾರ ಮಾಡ್ತಾರಲ್ಲ, ಎಷ್ಟು ಬಾರಿ ನಾವು ಮಾಯಾವಾದವನ್ನ ಖಂಡನೆ ಮಾಡ್ತೀವಲ್ಲ, ಅದನ್ನ ಇವನು ಪ್ರಚಾರ ಮಾಡ್ತಾ ಇರ್ತಾನೆ. ಅವನನ್ನ ಇವನು ಪ್ರಚ್ಛನ್ನ ಬೌದ್ಧ ಅಂತ ಹೇಳ್ತಾರೆ, ಅವನನ್ನು ಇವನು ಸಾಯಿಸ್ತಾರೆ. ಈ ರೀತಿ ತುಂಬಾ ಅದ್ಭುತವಾಗಿರುವಂತಹ ಈ ಮಧ್ವಾಚಾರ್ಯರ ಎಷ್ಟೊಂದು ಲೀಲೆಗಳು ಇದೆ. ಸೊ ಈ ರೀತಿ ಭೀಮಸೇನನು ಇವರು ಹಿಂದಿನ ಜನ್ಮದಲ್ಲಾಗಿದ್ದರು. ಈಗ ಕಲಿಯುಗದಲ್ಲಿ ಇವರು ವಿಶೇಷವಾಗಿ ಎಲ್ಲ ಜನತೆಗಳಿಗೆಲ್ಲರಿಗೂ ವೈಷ್ಣವ ಮಾರ್ಗದಲ್ಲಿ ಕರ್ಕೊಂಡ್ಬರ್ಬೇಕಿತ್ತು. ಹೇಳ್ತಾರೆ, ಮೊದಲು ವೈದಿಕ ಈ ಕಲಿಯುಗ ಪ್ರಾರಂಭವಾಗಿದ ತಕ್ಷಣ ಎಲ್ಲ ಬ್ರಾಹ್ಮಣರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ತುಂಬಾ ಈ ಯಜ್ಞ ಮಾಡೋಣ ಆ ಯಜ್ಞ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಪ್ರಾಣಿಗಳ ಹತ್ಯೆಯನ್ನ ಮಾಡ್ತಾ ಇದ್ರು. ಪ್ರಾಣಿಗಳ ಹತ್ಯೆ ಮಾಡ್ತಾ ಇರುವಾಗ ಹಿಂಸೆ ತುಂಬಾ ಹೆಚ್ಚಾಗ್ತಾ ಇತ್ತು. ಹಿಂಸೆ ಹೆಚ್ಚಾಗ್ತಾ ಇರುವಾಗ ಏನಾಯ್ತು, ಎಲ್ಲರಿಗೂ ಹೇಳಿ ವೇದ ಹೇಳೋದು ಆದರೆ ಮಾಡೋದು ಹಿಂಸೆ ಕಾರ್ಯ. ಅದಕ್ಕೋಸ್ಕರ ಬುದ್ಧರಿಗೆ ಅನ್ನಿಸ್ತು, ಈಗ ನಾವು ಹೊಸ ಅವತಾರವನ್ನ ಬಂದು ತಗೊಂಡು ಎಲ್ಲಾ ಜನತೆಗೆ ಅಹಿಂಸೆಯನ್ನ ಪ್ರತಿಪಾದನೆ ಮಾಡಬೇಕು. ಅದಕ್ಕೋಸ್ಕರ ಅವರು ಬೌದ್ಧ ಮತವನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ಬೌದ್ಧ ಮತ ಸೃಷ್ಟಿ ಮಾಡಿರುವಾಗ ಏನಾಗುತ್ತೆ, ವೇದಗಳ ಧರ್ಮಗಳನ್ನ ಪಾಲನೆ ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರ ಈಗ ರುದ್ರರಿಗೆ ಅನ್ಸತ್ತೆ, ಭಗವಂತನ ಆದೇಶ ಆಗುತ್ತೆ ರುದ್ರರಿಗೆ. ಅವ್ರು ಹೇಳ್ತಾರೆ, ನೀವು ಈ ಕಲಿಯುಗದಲ್ಲಿ ಈಗ ಜನ್ಮವನ್ನ ಪಡೆದು ಏನ್ ಮಾಡ್ಬೇಕು, ಈ ಅಹಿಂಸಾವಾದಿ ತತ್ವ ಏನಿದೆಯಲ್ಲ ಇದು ವೈದಿಕ ವಿರುದ್ಧವಾಗಿದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಹೊಸ ಧರ್ಮವನ್ನ ನೀವು ಪ್ರಚಾರ ಮಾಡಬೇಕು. ಅದೇನು ಅಂತ ಹೇಳಿದ್ರೆ ಅದ್ವೈತವಾದ. ಶಿವನೇ ಪಾರ್ವತಿಗೆ ಹೇಳ್ತಾರೆ, ನಾನು ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬರ್ತೇನೆ, ಬಂದೇನ್ ಮಾಡ್ತೀನಿ, ಮಾಯಾವಾದ ಅಸತ್ಶಾಸ್ತ್ರಂ, ನಾನು ಅದನ್ನ ಪ್ರಚಾರ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಬೌದ್ಧ ಮತ ಇದೆಯಲ್ಲ ಅದು ವೈದಿಕ ಧರ್ಮಕ್ಕೆ ವಿರುದ್ಧವಾಗಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಬೌದ್ಧ ಧರ್ಮದಲ್ಲಿ ಯಾರು ಪಾಲನೆ ಮಾಡ್ತಾ ಇರ್ತಾರಲ್ಲ ಅವರು ನಾಸ್ತಿಕರೇನೆ. ಯಾಕೆ ನಾಸ್ತಿಕರು? ನಾಸ್ತಿಕ ಆಸ್ತಿಕ ಇವೆರಡರಲ್ಲಿ ವ್ಯತ್ಯಾಸ ಏನು? ಆಸ್ತಿಕ ಯಾರಿಗೆ ಹೇಳ್ತೀವಿ ನಾವು? ಭಗವಂತನನ್ನ ನಂಬೋದು. ಭಗವಂತನ ನಂಬೋದನ್ನ ಆಸ್ತಿಕ ಅಂತ ಹೇಳ್ತೀವಿ, ಆಸ್ತಿಕ. ಆದ್ರೆ ಶಾಸ್ತ್ರ ಹೇಳುತ್ತೆ ಆಸ್ತಿಕ ಅಂತ ಹೇಳಿದ್ರೆ ನಿಜವಾಗಿನೂ ಯಾರು ವೇದ ಗ್ರಂಥಗಳನ್ನ ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಆಸ್ತಿಕ ಅಂತ ಹೇಳ್ತೀವಿ. ಯಾವ್ದ್ರನ್ನ? ವೇದಗಳನ್ನ ಸ್ವೀಕಾರ ಮಾಡೋರಿಗೆ ಆಸ್ತಿಕ. ಯಾರು ವೇದಗಳನ್ನ ಧಿಕ್ಕಾರ ಮಾಡ್ತಾರೆ, ನಿರಾಕಾರ ಮಾಡ್ತಾರೆ, ಅವ್ರಿಗೆ ನಾವು ನಾಸ್ತಿಕ ಅಂತ ಹೇಳ್ತೀವಿ. ಈಗ ಬೌದ್ಧರು ಶಾಸ್ತ್ರ ಪ್ರಕಾರವಾಗಿ ಅವರು ನಾಸ್ತಿಕರು. ಯಾಕೆ ಅಂತ ಹೇಳಿದ್ರೆ ಅವ್ರು ವೇದಗಳನ್ನ ಸ್ವೀಕಾರ ಮಾಡೋದೇ ಇಲ್ಲ. ಅವರು ಯಾರನ್ನ ಪೂಜೆ ಮಾಡ್ತಾರೆ? ಬುದ್ಧರು ಯಾರನ್ನ ಪೂಜೆ ಮಾಡ್ತಾರೆ? ಬುದ್ಧರು ಯಾರನ್ನ ಪೂಜೆ ಮಾಡ್ತಾರೆ ಗೊತ್ತಿದೆ? ಬುದ್ಧರನ್ನ ಪೂಜೆ ಮಾಡ್ತಾರೆ, ಹೌದಲ್ಲ? ಅವರ ಆರಾಧ್ಯ ದೇವರು ಯಾರು? ಬುದ್ಧ. ಬುದ್ಧ ಯಾರು? ಭಗವಂತನೇ. ಅವ್ರು ಭಗವಂತನ್ನೇ ಪೂಜೆ ಮಾಡ್ತಾರೆ, ಆದ್ರೆ ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ. ಅವರು ವೇದಗಳನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಇದನ್ನ ಖಂಡನೆ ಮಾಡೋದಕ್ಕಾಗಿ ಶಂಕರಾಚಾರ್ಯರು ಬರ್ತಾರೆ. ಶಂಕರಾಚಾರ್ಯರು ಸಾಕ್ಷಾತ್ ರುದ್ರರ ಅವತಾರ. ಅವರು ಮತ್ತೊಮ್ಮೆ ವೇದಗಳನ್ನ ತಗೊಂಡ್ ಬರ್ತಾರೆ ಜನರ ಹೃದಯಕ್ಕಾಗಿ, ಮತ್ತೆ ಜ್ಞಾನವನ್ನ, ಮತ್ತೆ ಅವರು ಹೊಸ ಶಾರೀರಿಕ ಭಾಷ್ಯ ಅನ್ನುವಂಥದ್ದನ್ನ ಅವರು
ಬರೀತಾರೆ ವೇದಾಂತ ಸೂತ್ರಕ್ಕೆ. ಅವೆಲ್ಲವೂ ಅದ್ವೈತವಾದ. ಅದ್ವೈತ ಅಂತ ಹೇಳಿದ್ರೆ ಏನು? ಅದ್ವೈತ. ದ್ವೈತ ಅಂತ ಹೇಳಿದ್ರೆ ಎರಡು, ಅದ್ವೈತ ಅಂತ ಹೇಳಿದ್ರೆ ಒಂದೇ. ಏನದು ಒಂದು? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನು ಬ್ರಹ್ಮ. ಆಮೇಲೆ ಮತ್ತೊಂದು ಹೇಳ್ತಾರೆ ಸೋಹಂ. ಸೋಹಂ ಅಂತ ಹೇಳಿದ್ರೆ ಸಹ ಅಹಂ. ಸಹ ಅಂತ ಹೇಳಿದ್ರೆ ಅವನೇ ನಾನು. ಎಷ್ಟೋರು ಹೇಳ್ತಾರಲ್ಲ ಸೋ ಅಹಂ ಅಂತ ಹೇಳಿದ್ರೆ ನೀವು ಯಾರನ್ನ ಪೂಜೆ ಮಾಡ್ತಾ ಇದ್ದೀರಲ್ಲ ಅವನೇ ನಾನು. ಸೋಹಂ. ಎಷ್ಟೋ ಬಾರಿ ಎಷ್ಟೋ ಮಠಗಳು ಇದನ್ನ ಪ್ರಚಾರ ಮಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಈ ರೀತಿ ಪ್ರಚಾರ, ಯಾರೋ ಒಬ್ಬರು ಮಠದ ಸ್ವಾಮೀಜಿ ಅವರು ಹೇಳ್ಬಿಟ್ಟಿದ್ರು, ಏನನ್ನ ಧ್ಯಾನ ಮಾಡ್ಬೇಕು? ಸೋಹಂ. ಏನನ್ನ? ಸೋಹಂ. ಈ ರೀತಿ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಅವನು ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದ. ಆಮೇಲೆ ಅಲ್ಲಿ ಇಬ್ರು ವೈಷ್ಣವರು ಹೋಗ್ತಾ ಇದ್ರು. ಆ ವೈಷ್ಣವರು ನೋಡ್ತಾ ಇದ್ರು, ಇವನ್ ಏನ್ ಧ್ಯಾನ ಮಾಡ್ತಾ ಇದ್ದಾನೆ ಸೋಹಂ ಸೋಹಂ ಅಂತ ಹೇಳಿ. ಸೋಹಂ ಅಂತ ಹೇಳಿದ್ರೆ ನಾನು ಆ ಭಗವಂತ, ನಾನು ಆ ಭಗವಂತ ಅಂತ ನರಕಕ್ಕೆ ಹೋಗ್ತಾನೆ ಇವನು. ಅದಕ್ಕೋಸ್ಕರ ಇವನಿಗೆ ಸ್ವಲ್ಪ ಆದ್ರೂ ಒಳ್ಳೆ ದಾರಿನ ತೋರಿಸೋಣ ಅಂತ ಹೇಳಿ ಆ ವೈಷ್ಣವರು ಹೇಳಿದ್ರು, ಅದೇ ಮಂತ್ರ ಕಂಟಿನ್ಯೂ ಮಾಡು, ಆದ್ರೆ ಅದಕ್ಕಿಂತ ಮುಂಚೆ ದಾ ಶಬ್ದವನ್ನ ಆಡ್ ಮಾಡು ಅಷ್ಟೇ. ಆಯ್ತು ಅಂತ ಹೇಳ್ತಾನೆ. ದಾಸೋಹಂ. ಆ ಭಗವಂತನ ದಾಸ ನಾನು. ಇವನ್ ಇದೇ ರೀತಿ ದಾಸೋಹಂ 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 ಈ ರೀತಿ ಒಂದು ಧ್ಯಾನ ಮಾಡ್ತಾ ಇರ್ತಾನೆ. ಮತ್ತೆ ಆ ಮೊದಲನೇ ಸ್ವಾಮೀಜಿ ಬರ್ತಾರೆ. ಅವನ್ ತಿಳ್ಕೊಳ್ತಾರೆ, ಇವನನ್ನ ಯಾರು ಅಪಪ್ರಚಾರ ಮಾಡ್ಬಿಟ್ಟಿದ್ದಾರೆ, ಇವನ್ಗೆ ನಾಶ ಮಾಡ್ಬಿಟ್ಟಿದ್ದಾರೆ ಇವನ ಜೀವನ, ಆಧ್ಯಾತ್ಮಿಕ ಜೀವನ. ಅದಕ್ಕೋಸ್ಕರ ಅವನು ಹೇಳಿದ್ರು, ನೀನು ಸ ಶಬ್ದವನ್ನ ಆಡ್ ಮಾಡೋದಕ್ಕೆ ಸದಾ ಸೋಹಂ ಸದಾ ಸೋಹಂ, ನಾನು ಯಾವಾಗ್ಲೂ ಆ ಭಗವಂತ, ಈ ರೀತಿ ಧ್ಯಾನ ಮಾಡು ಅಂತ ಹೇಳಿ ಏನ್ ಧ್ಯಾನ ಮಾಡ್ತಾ ಇದ್ರು? ಸದಾ ಸೋಹಂ. ಆಮೇಲೆ ಮತ್ತೆ ಕೆಲವಾದ್ಮೇಲೆ ಇವರು ವೈಷ್ಣವರ ಆಚಾರ್ಯರು ಮತ್ತೆ ಬರ್ತಾರೆ ಇದೇ ಹಾದಿನಲ್ಲಿ. ಇವನನ್ನ ನೋಡ್ತಾರೆ. ಈಗ ಇವನ್ ಏನ್ ಮಾಡ್ತಾರೆ, ಇವನ್ಗೆ ಮತ್ತೆ ಆ ಸ್ವಾಮೀಜಿ ಬಂದು ಕೆಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಇವನ್ ಹೇಳ್ತಾರೆ, ಮತ್ತೆ ಇದಕ್ಕೆ ದಾ ಶಬ್ದವನ್ನ ಆಡ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಆಡ್ ಮಾಡ್ತಾರೆ ದಾಸ ದಾಸೋಹಂ ದಾಸ ದಾಸೋಹಂ ಅಂತ ಹೇಳಿದ್ರೆ ನಾನು ಆ ಭಗವಂತನ ದಾಸನ ದಾಸ. ನಮ್ಮ ಚೈತನ್ಯ ಮಹಾಪ್ರಭು ಅವರ ಪಂಥ ಏನು? ದಾಸ ದಾಸೋಹಂ. ನಾವು ಭೃತ್ಯ 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 ಅಂತ ಹೇಳ್ತಾರೆ. ನಾವು ಭಗವಂತನ ನೇರ ದಾಸರು ಅಲ್ಲ. ಯಾವ ದಾಸರು? ದಾಸರ ದಾಸರು. ಸೊ ಅದಕ್ಕೋಸ್ಕರ ನಮ್ಮ ಈ ಮಧ್ವಾಚಾರ್ಯರು ಖಂಡನೆ ಮಾಡ್ತಾ ಇದ್ರು. ಅವರು ಚಿತ್ರ ಈಗಲೂ ನೋಡಿದ್ರೆ ಮಧ್ವಾಚಾರ್ಯರು ಹೇಗೆ ಕುತ್ಕೊಂಡಿದ್ದಾರೆ ನೀವೇನಾದ್ರು ಗಮನಿಸಿದಿರಿ? ಎಷ್ಟು ಜನ ಉಡುಪಿಗೆ ಹೋಗಿದ್ದೀರಿ? ಓ, ಎಲ್ಲರೂ ಹೋಗಿಲ್ಲ. ಒಂದ್ಸಲ ಉಡುಪಿಗೆ ಯಾತ್ರೆ ಮಾಡ್ಬೇಕು. ನಿಂಗೆಲ್ಲ ಅಷ್ಟು ಉತ್ಸಾಹ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಬೇಡ ಪರವಾಗಿಲ್ಲ. ಮಧ್ವಾಚಾರ್ಯರ ಚಿತ್ರವನ್ನ ಎಷ್ಟು ಜನ ನೋಡಿದಿರಿ? ಹಾ, ಮಧ್ವಾಚಾರ್ಯರ ಚಿತ್ರ, ಅವರ ಕೈ ಮುದ್ರೆ ಹೇಗಿದೆ? ವಿಕ್ಟರಿ, ಯಾವಾಗ್ಲೂ ವಿಜಯ ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಆಮೇಲೆ ಈ ಎರಡು ಏನನ್ನ ತೋರಿಸುತ್ತೆ? ದ್ವೈತವಾದ. ದ್ವೈತ ಅಂತ ಹೇಳಿದ್ರೆ ಈಶ್ವರ ಮತ್ತು ಜೀವ ಯಾವಾಗ್ಲೂ ಬೇರೆ. ಶಂಕರಾಚಾರ್ಯರು ಈ ರೀತಿ ತೋರಿಸ್ತಾ ಇದ್ರು. ಅಂತ ಹೇಳಿದ್ರೆ ಹೇಳ್ತಾರೆ ಅದ್ವೈತವಾದ, ಅದ್ವೈತದಲ್ಲಿ ಅವ್ರು ಎಲ್ಲ ಒಂದೇ ಅಂತ ಹೇಳ್ತಾರೆ. ಬೌದ್ಧ ಏನು? ಶೂನ್ಯವಾದ. ಅವ್ರು ಎಲ್ಲಾನು ಸೊನ್ನೆ, ಎಲ್ಲಾನು ಶೂನ್ಯ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಬಂದು ಹೇಳಿದ್ರು ಶೂನ್ಯ ಅಲ್ಲ ಒಂದು. ಆ ಶೂನ್ಯನ ತೆಗೆದು ಒಂದು ಮಾಡಿದ್ರು. ಆಮೇಲೆ ರಾಮಾನುಜಾಚಾರ್ಯರು, ಇವ್ರಿಗಿನ ಮುಂಚೆ, ಮಧ್ವಾಚಾರ್ಯರ ಮುಂಚೆ, ಶಂಕರಾಚಾರ್ಯರು ಆದ್ಮೇಲೆ ಅವ್ರು ಬಂದು ಹೇಳಿದ್ರು ವಿಶಿಷ್ಟ ಅದ್ವೈತ, ಸ್ಪೆಷಲ್ ಒನ್ನೆಸ್ ಅಂತ ಹೇಳಿದ್ರು. ಅವ್ರು ಅಷ್ಟು ಖಂಡನೆ ಮಾಡಿಲ್ಲ,
ಖಂಡನೆ ಮಾಡಿದ್ರು, ಆದ್ರೆ ದಾಸ್ಯತ್ವವನ್ನ ಅವ್ರ ಮಿಗಿಲು ಮಾಡಿದ್ರು. ಅವ್ರು ಹೇಳಿದ್ರು ಆ ಈಶ್ವರನಿಗೆ ನಾವು ದಾಸರು, ಆ ರೀತಿ ಅವರು ಪ್ರತಿಪಾದನೆ ಮಾಡಿದ್ರು. ಮಧ್ವಾಚಾರ್ಯರು ಬಂದರು, ಹೇಳಿದ್ರು ಏನು ಸಮಾನತೆ ಏನೂ ಇಲ್ವೇ ಇಲ್ಲ, ಇಬ್ರು ಸಂಪೂರ್ಣವಾಗಿ ಬೇರೆ, ಆ ಭಗವಂತ ಈಶ್ವರ, ನಾವು ಸದಾ ದಾಸರು. ಈ ರೀತಿ ಅವರು ಆ ದ್ವೈತವಾದವನ್ನ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಈ ರೀತಿ ಮಧ್ವಾಚಾರ್ಯರು ಇದಾದ್ಮೇಲೆ ನಮ್ಮ ತತ್ವ ಏನು? ನಾವೆಲ್ಲರೂ ಯಾವ ಪರಂಪರದಲ್ಲಿದ್ದೀವಿ? ಎಲ್ಲರಿಗೂ ಗೊತ್ತಿದ್ಯಾ ನಾವು ಯಾವ ಪರಂಪರದಲ್ಲಿದ್ದೀವಿ? ಬ್ರಹ್ಮ ಮಧ್ವ ಗೌಡಿಯ ಮಧ್ವರ ಪರಂಪರದಲ್ಲೇ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ವಿಶೇಷವಾದಂತಹ ಬ್ರಾಂಚ್ ಅಲ್ಲಿಂದ ಮಧ್ವ ಪರಂಪರದಲ್ಲೇ ಬರ್ತಾ ಇತ್ತು. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರು ಇನ್ನೂ ವಿಶೇಷವಾದಂತಹ ತತ್ವಗಳನ್ನ ಕೊಡ್ತಾರೆ ಯಾವಾಗ್ಲೂ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ನಿಜವಾದ ಅವ್ರು ಯಾರು? ಅವರು ಸಾಕ್ಷಾತ್ ಭಗವಂತ. ಈಗ ಯಾವ್ದಾದ್ರು ಪರಂಪರೆ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ಹೇಗ್ ಪ್ರಾರಂಭ ಆಗುತ್ತೆ? ಭಗವಂತನಿಂದಾನೇ ಪ್ರಾರಂಭ ಆಗ್ಬೇಕು, ಹೌದಲ್ವ? ಭಗವಂತನಿಂದಾನೇ ಪ್ರಾರಂಭ ಆಗ್ಬೇಕು. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಂತನೇ, ಅವರೇ ಹೊಸ ಪರಂಪರೆ ಪ್ರಾರಂಭ ಮಾಡ್ಬೋದಿತ್ತಲ್ಲ, ಅದು ಯಾಕೆ ಪ್ರಾರಂಭ ಮಾಡಿಲ್ಲ? ಯಾಕೆ ಪ್ರಾರಂಭ ಮಾಡಿಲ್ಲ? ಇಲ್ಲಿ ಅವರು ಭಗವಂತನ ರೀತಿ ಬಂದಿಲ್ಲ. ಯಾವ ರೀತಿ ಬಂದ್ರು? ಭಕ್ತನ ರೀತಿ ಬಂದ್ರು, ಭಕ್ತನ ರೂಪದಲ್ಲಿ ಬಂದ್ರು. ಅದು ಆಮೇಲೆ ಎಲ್ಲರಿಗೂ ತೋರಿಸ್ಕೊಡ್ಬೇಕಿತ್ತು. ಈ 4 ಸಂಪ್ರದಾಯಗಳಿದೆಯಲ್ಲ, ಇವೆಲ್ಲವೂ ಅಧಿಕೃತ ಸಂಪ್ರದಾಯಗಳು. ಯಾವ್ದೆಲ್ಲ? ಯಾವ್ದು? ಶ್ರೀ ಸಂಪ್ರದಾಯ ಅಂದ್ರೆ ಯಾರದು? ರಾಮಾನುಜಾಚಾರ್ಯರ ಸಂಪ್ರದಾಯ. ತಿರುಪತಿನಲ್ಲೆಲ್ಲ ನೋಡ್ತಿರಲ್ಲ, ದೊಡ್ಡ 3 ನಾಮ, ಇಲ್ಲಿ ವೈಟ್ ಮತ್ತೆ ಮಧ್ಯದಲ್ಲಿ ರೆಡ್, ಅದು ಶ್ರೀ ಸಂಪ್ರದಾಯ. ಆಮೇಲೆ ಎರಡನೇದು ರುದ್ರ ಸಂಪ್ರದಾಯ, ಅದು ಯಾರಿಂದ? ವಿಷ್ಣು ಸ್ವಾಮಿ, ಅದರು ರುದ್ರದೇವರು ಅವರ ಸಂಪ್ರದಾಯ. ಮೂರನೇದು ಬ್ರಹ್ಮ ಸಂಪ್ರದಾಯ, ಬ್ರಹ್ಮದೇವರಿಂದ, ಅವರು ಮೊದಲನೇ ಆಚಾರ್ಯ. ಅವರ ಮುಖ್ಯವಾದ ಆಚಾರ್ಯರು ಮಧ್ವಾಚಾರ್ಯರು. ಆಮೇಲೆ 4ನೇದು ಕುಮಾರ ಸಂಪ್ರದಾಯ. ಕುಮಾರ ಅಂತ ಹೇಳಿದ್ರೆ ಯಾವುದು? ಚತುಷ್ಕುಮಾರರು, ಬ್ರಹ್ಮದೇವರ 4 ಪುತ್ರರು. ಅದಾದ್ಮೇಲೆ ಅವರಲ್ಲಿ ಬರೋ ಆಚಾರ್ಯ ನಿಂಬಾರ್ಕಾಚಾರ್ಯ. ಈ ರೀತಿ ಈ 4 ಸಂಪ್ರದಾಯಗಳು ತುಂಬಾ ಅಧಿಕೃತವಾದಂತ ಸಂಪ್ರದಾಯ. ಅಧಿಕೃತ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಅಪಪ್ರಚಾರ ಆಗೋದಿಲ್ಲ. ಬೇರೆ ಯಾವುದೇ ಗುರುಗಳು, ಬೇರೆ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಏನಾದ್ರು ನಾವು ಹೋದ್ರು, ಎಷ್ಟೋ ಸ್ವಾಮೀಜಿಗಳು ಈಗ ಇದ್ದಾರೆ. ಈಗ ಈ ಎಲ್ಲಾ ಸ್ವಾಮೀಜಿಗಳು ಅವರ ಆಧಾರ ಏನು? ಯಾವ ಶಾಸ್ತ್ರದ ಮೇಲೆ ಅವರು ಪ್ರಚಾರ ಮಾಡ್ತಾರೆ? ಯಾರು ಅವ್ರ ಗುರುಗಳು? ಯಾರು ಅವ್ರ ಆಚಾರ್ಯರು? ಈ ಪರಂಪರ ಭಗವಂತನಿಗೆ ಸೇರಿದೆಯಾ? ನೋಡಿ, ಭಗವಂತನಿಗೆ ಆ ಪರಂಪರೆ ಸೇರಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಕೊನೆಗೆ? ನಮ್ಗೆ ಅರ್ಥ ಆಗ್ತದೆ. ನಾವೇನಾದ್ರೂ ಈ ಬೇರೆ ಬೇರೆ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಳಿ, ಆದ್ರೆ ಅದು ಭಗವಂತನಿಗೆ ತಟ್ಟತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾವೊಂದು ಹೊಸ ಚಾರ್ಟ್ ಹಾಕಿದೀವಿ, ಕಾಣಿಸ್ತದೆ ನಮ್ಮೆಲ್ಲರಿಗೂ? ನಾವಿರೋದೆಲ್ಲಿ? ತುಂಬಾ ಚೆನ್ನಾಗಿದೆ ಅಲ್ಲ? ಆ ಲೋಕದಲ್ಲಿ ಪೂರ್ತಿ ಕತ್ತಲಿದೆ, ಮಹತ್ತತ್ವ. ಅಲ್ಲಿ ಮೋಡಗಳು ಕಾಣಿಸ್ತದೆ, ಅದನ್ನ ಮಹತ್ತತ್ವ ಅಂತ ಹೇಳ್ತಾರೆ. ಅದ್ರ ಕೆಳಗಡೆ ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡ ಭೌತಿಕ ಜಗತ್ತು. ಅದಾದ್ಮೇಲೆ ಬ್ರಹ್ಮಾಂಡದ ಆಚೆ ಅಲ್ಲಿ ಗೋಲ್ಡನ್ ಬಾಲ್ಸ್ ಕಾಣಿಸ್ತದೆ ಅಲ್ಲ, ಗೋಲ್ಡನ್, ಅದೆಲ್ಲವೂ ಒಂದೊಂದೊಂದೊಂದು ಬ್ರಹ್ಮಾಂಡ. ಅಲ್ಲೇ ಅದು ಈ ಭೌತಿಕ ಜಗತ್ತು, ಆ ಬ್ರಹ್ಮಾಂಡದ ಆಚೆ ಬಂದ್ರೆ ಅಲ್ಲಿ ಬ್ರಹ್ಮಜ್ಯೋತಿ ಇದೆ. ಆ ಬ್ರಹ್ಮಜ್ಯೋತಿಗೆ ಹೇಳ್ತಾರೆ ಮಹೇಶ ಧಾಮ ಅಂತಾನು ಹೇಳ್ತಾರೆ. ಮಹೇಶ ಧಾಮ ಅಂತ ಹೇಳಿದ್ರೆ, ಮಹೇಶ ಯಾರು? ಶಿವ, ಸದಾಶಿವ ಇರುವಂತ ಸ್ಥಳ ಅದು. ಅದನ್ನ ಪಾರ್ ಮಾಡಿದ್ರೆ ಏನ್ ಸಿಗುತ್ತೆ? ವೈಕುಂಠ ಲೋಕ ಸಿಗುತ್ತೆ. ಅದೆಲ್ಲ ಅಲ್ಲಿಂದ ಪೂರ್ತಿ ಆಧ್ಯಾತ್ಮಿಕ ಜಗತ್ತು, ಅಲ್ಲಿಂದ ಪೂರ್ತಿ ಆಧ್ಯಾತ್ಮಿಕ ಜಗತ್ತಿದೆ. ಆ ವೈಕುಂಠ ಆದ್ಮೇಲೆ ನೀವು ಅಯೋಧ್ಯ ನೋಡ್ತೀರಿ, ಅದಾದ್ಮೇಲೆ ದ್ವಾರಕಾ, ಮಥುರಾ, ದ್ವಾರಕಾ, ಆ ರೀತಿ. ಅದಾದ್ಮೇಲೆ ಗೋಲೋಕ ವೃಂದಾವನ, ಆಮೇಲೆ ನವದ್ವೀಪ ಧಾಮ, ಅದೆಲ್ಲವೂ ಮೇಲಿದೆ.
ಅವೆಲ್ಲವೂ ಆಧ್ಯಾತ್ಮಿಕ ಜಗತ್ತು. ನಾ ಯಾಕೆ ಹೇಳಿದ್ದು? ಹಾ, ಈಗ ಭೌತಿಕ ಜಗತ್ತಿನಿಂದ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಏನಾದ್ರು ಕನೆಕ್ಷನ್ ಇರ್ಬೇಕಲ್ಲ. ನೀವ್ ಏನ್ ಕನೆಕ್ಷನ್ ಇದೆ ನೋಡಿ ಹೇಳಿ ನಂಗೆ. ಭೌತಿಕ ಜಗತ್ತಿಗೂ ಆಧ್ಯಾತ್ಮಿಕ ಏನ್ ಕನೆಕ್ಷನ್ ಇದೆ? ಏನೋ ನೋಡ್ತಾ ಇದ್ರಿ ಕನೆಕ್ಷನ್ ಇದೆ? ಹರೇ ಕೃಷ್ಣ ಮಹಾಮಂತ್ರ ಇದೆ. ನೀವೇನಾದ್ರೂ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ನಿಮ್ಮ ಹೃದಯದಿಂದ ಒಂದು ಚಿಗುರು ಬೆಳೀತಾ ಇದೆ. ಯಾರ್ದಾದ್ರು ಕಾಣಿಸ್ತು? ಯಾರು ನೋಡಿದ್ರಿ ಯಾವ್ದಾದ್ರು ಚಿಗುರು? ಅದು ಚಿಗುರು ಬೆಳೆಯುತ್ತೆ. ಅದು ಚಿಗುರಿನಿಂದ ಬಳ್ಳಿ ಬರುತ್ತೆ. ಆ ಬಳ್ಳಿ ಬೆಳೀತಾ ಹೋಗ್ತಾ ಇರುತ್ತೆ. ಅದು ಮರ ಆಗೋದಿಲ್ಲ ಯಾವಾಗ್ಲೂ, ಅದು ಬಳ್ಳಿಯಾಗೇ ಇರುತ್ತೆ. ಬಳ್ಳಿ ಅಂತ ಹೇಳಿದ್ರೆ ಏನು ಬೇಕು? ಅದಕ್ಕೆ ಯಾವಾಗ್ಲೂ ಆಶ್ರಯ ಬೇಕು. ಬಳ್ಳಿ ನೀವು ಬೆಳೆಸ್ಬೇಕು ಅಂದಾಗ ಅದು ಯಾವ್ದಾದ್ರು ಒಂದು ಗೋಡೆ ಮೇಲೆ ಬೆಳೆಯುತ್ತೆ, ಆಶ್ರಯ ತಗೊಳುತ್ತೆ. ಇಲ್ಲ ಯಾವ್ದಾದ್ರು ಮರದ ಮೇಲೆ. ಅದೇ ರೀತಿ ಬಳ್ಳಿ ಯಾವಾಗ್ಲೂ ಆಶ್ರಯ ಬೇಕೇ ಬೇಕು. ಆ ಬಳ್ಳಿ ಬೆಳೀತಾ ಬೆಳೀತಾ ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಜಗತ್ತಿನ ತನಕ ಹೋಗುತ್ತೆ. ಅದು ಹೋಗಿ ಕೃಷ್ಣನ ಪಾದವನ್ನ ಸ್ಪರ್ಶ ಮಾಡುತ್ತೆ. ಆಗ ಅಲ್ಲಿ ಸ್ಪರ್ಶ ಮಾಡಿದ್ಮೇಲೆ ಅಲ್ಲಿ ಹೂವು ಹಣ್ಣು ಎಲ್ಲ ಅಲ್ಲಿ ಬೆಳೆಯುತ್ತೆ. ಆ ಹಣ್ಣನ್ನ ನೀವು ಇಲ್ಲಿ ಕುತ್ಕೊಂಡು ಸ್ವಾದ ಮಾಡ್ಬೋದು, ಇಲ್ಲಿ ಕುತ್ಕೊಂಡು ಟೇಸ್ಟ್ ಮಾಡ್ಬೋದು. ಹೇಗೆ? ಈ ಸ್ವಾದವನ್ನ ನಿಜವಾಗಿಯೂ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಈ ಬಳ್ಳಿ ಇದೆಯಲ್ಲ, ಅದು ಬೆಳೀತಾ 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 ಹೋಗಿ ಕೃಷ್ಣನ ಪಾದದಲ್ಲಿ ಆ ಹೂವು ಅರ್ಪಣೆ ಆಗುತ್ತೆ. ಅಲ್ಲಿ ಬರುತ್ತಲ್ಲ ಆ ಪ್ರೇಮದ ಹಣ್ಣು, ಅದನ್ನ ನಾವು ಸ್ವಾದ ಮಾಡ್ಬೋದು ಅಂತ. ಅದು ಅಲ್ಲಿ ತನಕ ಹೋಗ್ಬೇಕು ಅಂತ ಹೇಳಿದ್ರೆ ಕನೆಕ್ಷನ್ ಇರ್ಬೇಕಲ್ಲ. ತೊಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕಲಿಯುಗದಲ್ಲಿ ಎಷ್ಟೊಂದು ಗುರುಗಳಿದ್ದಾರೆ, ಅವ್ರಿಗೆ ಮೇಲಿನ ಕನೆಕ್ಷನ್ ಇಲ್ಲ, ಬರೀ ಕೆಳಗಡೆ ಮಾತ್ರ ಕನೆಕ್ಷನ್ಗಳಿದೆ. ಅಂದ್ರೆ ಏನರ್ಥ? ಅವ್ರಿಗೆ ಅವ್ರ ಗುರುಗಳಿಗೆ ಕನೆಕ್ಷನ್ ಇಲ್ಲ, ಬರೀ ಅವರು ಅವ್ರ ಶಿಷ್ಯಂತರ ಜೊತೆ ಮಾತ್ರ ಕನೆಕ್ಷನ್ ಇದೆ. ಏನಾಗುತ್ತೆ ತೊಂದರೆ? ಅವರೇ ಅವತಾರಗಳಾಗ್ಬಿಡ್ತಾರೆ. ಹೌದಲ್ಲ? ಇದರಿಂದ ಅವರು ಭಗವಂತನತ್ತ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಮುಖ್ಯವಾಗಿ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಗುರು ಪರಂಪರ ಕೃಷ್ಣನಿಂದ ಪ್ರಾರಂಭ ಆಗಿ ಇಲ್ಲಿಯ ತನಕ ಯಾವುದು ಬ್ರೇಕ್ ಇಲ್ಲದೆ ಇರುವಂತಹ ಪರಂಪರ ಬೇಕು ನಮಗೆ. ಆಗ್ಲೇ ಅಲ್ವಾ ಪೂರ್ತಿ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಯುವಕರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಏನು ಅಂತ ಹೇಳಿ ಇಲ್ಲಿ ಪೂರ್ತಿ ಮಾಡೋದಕ್ಕಾಗೋದಿಲ್ಲ, ಆದ್ರೆ ನಿಮ್ಗೆ ಹೇಳ್ತೇನೆ. ಇಲ್ಲಿ ನಾನೇನಾದ್ರೂ ಗಂಗಾಧರ್ ಪ್ರಭುಗೆ ಏನಾದ್ರೂ ಹೇಳಿದೆ ಅಂತ ತಿಳ್ಕೊಳ್ಳಿ, ಯಾವ್ದೋ ಒಂದು ವಾಕ್ಯ ಹೇಳಿದೆ, ಅದು ಅವ್ರಿಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರು. ಅವರು ಅದನ್ನ ಅವರು ಪ್ರಭುಜಿಗೆ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಹಿಂದೆ 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 ಹೇಳಿ 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 ಕೊನೆಗೆ ಅಲ್ಲಿ ಮಾತಾಜಿಗೆ ಕೇಳಿದ್ರೆ, ಈಗ ಗಂಗಾಧರ್ ಪ್ರಭುಗೆ ಏನ್ ಹೇಳಿದಿನಲ್ಲ, ಆಗ ಮಾತಾಜಿ ಹೇಳಿದ್ರೆ ಯಾವ ವಾಕ್ಯ ಇರಬೇಕು? ಅದೇ ವಾಕ್ಯ ಇರಬೇಕು. ಇಲ್ಲ ಮಾತಾಜಿ ಪೂರ್ತಿ ಉಲ್ಟಾ ಹೇಳ್ಬಿಟ್ರೆ ಏನಾಗುತ್ತೆ? ಇಲ್ಲೆಲ್ಲ ಇರೋರೆಲ್ಲ ಜನರಿಗೆ ಏನಾಯ್ತು? ಆಕ್ಚುಲಿ ನೋಡಿದ್ರೆ ನಾನು ಇದನ್ನ 10 ಬಾರಿ ಬೇರೆ ಬೇರೆ ಯುವಕರಲ್ಲಿ ಒಂದು ಆಕ್ಟಿವಿಟಿ ಮಾಡಿದ್ದೀನಿ. ಒಂದು ಸಿಂಪಲ್ ವಾಕ್ಯ ಹೇಳಿದ್ರು ಅವ್ರಿಗೆ ಹೇಳೋದಕ್ಕೆ ಆಗೋದಿಲ್ಲ, ಬೇರೆ ಜನ ಹೇಳ್ತಾರೆ, ಆಮೇಲೆ ಕೊನೆಗೆ ಮತ್ತೇನೋ ಬಂದಿರುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ಪರಂಪರಾದಲ್ಲಿ ಇದೇ ರೀತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಗೆ ಯಾರು ಬೇಕು? ಪರಂಪರಾದಲ್ಲಿ ಅಧಿಕೃತ ವ್ಯಕ್ತಿಗಳು, ಟ್ರಾನ್ಸ್ಪರೆಂಟ್. ಗುರು ಪರಂಪರಾದಲ್ಲಿ ಯಾರು ಇರ್ತಾರಲ್ಲ, ಅವ್ರ ಗುರುಗಳು ಏನ್ ಕೊಟ್ಟಿರ್ತಾರಲ್ಲ ಅದನ್ನೇ ಕೊಡ್ಬೇಕು. ನಾವು ತಿಳ್ಕೊಳ್ಬಾರ್ದು, ನಾನು ಸ್ವಲ್ಪ ಸ್ಪೆಷಲ್ ಇದ್ದೀನಿ, ನಾನು ಸ್ವಲ್ಪ ಆ್ಯಡ್ ಮಾಡ್ತೇನೆ. ಆಮೇಲೆ ಮತ್ತೆ ಎಷ್ಟೊಂದು ಕೆಲವೆಲ್ಲ ಇದೆ, ಅದೆಲ್ಲ ಬೇಕಾಗಿಲ್ಲ. ಈಗ ನಾವು ಅಡ್ವಾನ್ಸ್ಮೆಂಟ್ ಆಗಿದೆಯಲ್ಲ, ಈಗ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಹಳೇದೆಲ್ಲ ಇದೆಲ್ಲ ಹಳೆ ಪುರಾಣಗಳೆಲ್ಲ ಬೇಡ ನಮಗೆ, ಹೊಸ ವಾಟ್ಸಪ್ ಪುರಾಣಗಳು ಬೇಕು ನಮಗೆ. ಈ ರೀತಿ ಆವಿಷ್ಕಾರ ಇದು ಬಹಿಷ್ಕಾರ. ನಮ್ಮ ಪರಂಪರೆಯಲ್ಲಿ ಏನು ಹೊಸ ಆವಿಷ್ಕಾರ ಬೇಡ ನಮಗೆ.
ನಮ್ಮ ಪರಂಪರೆಯಲ್ಲಿರೋ ಜ್ಞಾನವನ್ನೇ ಬೇಕಾದ್ರೆ ನೀವು ಅದನ್ನ ಪ್ರಚಾರ ಮಾಡಿ, ಆದ್ರೆ ಆ ಪರಂಪರೆಯಲ್ಲಿ ಹೊಸ ಆವಿಷ್ಕಾರ ಮಾಡಬಾರದು. ಯಾಕೆಂದ್ರೆ ಈ ಜ್ಞಾನ ಸಾಮಾನ್ಯವಾದ ಜ್ಞಾನ ಅಲ್ಲ. ಈ ಜ್ಞಾನಕ್ಕೆ ಹೇಳ್ತಾರೆ ಅಪೌರುಷೇಯ. ಹೇಳಿ, ಅಪೌರುಷೇಯ ಅಂತ ಹೇಳಿದ್ರೇನು? ಇದು ಯಾವ ಒಬ್ಬ ಸಾಮಾನ್ಯ ಪುರುಷನಿಂದ ಬಂದಿದ್ದಲ್ಲ, ಇದು ನೇರ ಭಗವಂತನಿಂದ ಬಂದಿರುವಂತಹ ವಾಕ್ಯಗಳು. ಅದಕ್ಕೋಸ್ಕರ ಮಧ್ವಾಚಾರ್ಯರು ಈ ಬ್ರಹ್ಮ ಮಧ್ವ ಪರಂಪರೆಯಲ್ಲಿ ತುಂಬಾ ವಿಶೇಷವಾದಂತಹ ಸ್ಥಾನ ಅವ್ರಿಗಿದೆ. ಯಾಕೆಂದ್ರೆ ಇವರು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿರುವಂತಹ ಅದ್ವೈತವಾದವನ್ನ ಖಂಡನೆ ಮಾಡ್ತಾರೆ. ಆಮೇಲೆ ವೈಷ್ಣವತ್ವವನ್ನ ಅವರು ತುಂಬಾ ಹೆಚ್ಚು ಪ್ರಬಲವಾಗಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಇವರ ಜನ್ಮ ಎಲ್ಲಾಗಿರೋದು ಯಾರಿಗಾರು ಗೊತ್ತಿದೆ? ಪಾಜಕ ಕ್ಷೇತ್ರ, ಉಡುಪಿ ಹತ್ರ ಇದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಸಲ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ರು. ದಕ್ಷಿಣ ಭಾರತದಲ್ಲಿ ಬರ್ತಾ ಇರುವಾಗ ಅವರು ವಿಶೇಷವಾಗಿರುವಂತಹ ಸ್ಥಾನಗಳಿಗೆಲ್ಲ ಅವರು ಭೇಟಿಯನ್ನ ಕೊಡ್ತಾ ಇದ್ರು. ಅಲ್ಲಿ ಅವರು ಉಡುಪಿಗೆ ಬರ್ತಾರೆ. ನಾನು ಇದೊಂದು ಶ್ಲೋಕವನ್ನ ಹೇಳ್ತೀನಿ, ಆಮೇಲೆ ಪ್ರಭುಪಾದರ ಅನುವಾದನೂ ಇದೆ, ಅದನ್ನು ನಾವು ಓದೋಣ. ತಾವೆಲ್ಲರೂ ಹೇಳಿ. ಮಧ್ವಾಚಾರ್ಯ ಸ್ಥಾನೇ ಆಯಿಲ ಯಾಹ ತತ್ವವಾದಿ, ಉಡುಪಿ ತೇ ಕೃಷ್ಣ ದೇಖಿ, ತಾಹ ಹೈಲ ಪ್ರೇಮೋನ್ಮಾದಿ. ತುಂಬಾ ಅದ್ಭುತವಾಗಿದೆ. ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯ ಸ್ಥಾನೇ ಆಯಿಲ. ಯಾರು ಬಂದ್ರು? ಶ್ರೀ ಚೈತನ್ಯ ಮಹಾಪ್ರಭುಗಳು. ಯಾವ ಸ್ಥಾನಕ್ಕೆ ಬಂದ್ರು? ಮಧ್ವಾಚಾರ್ಯರ ಸ್ಥಾನಕ್ಕೆ ಬಂದ್ರು. ಮಧ್ವಾಚಾರ್ಯರ ಸ್ಥಾನ ಯಾವುದು? ಉಡುಪಿ. ಅಲ್ಲಿ ಯಾರಿರ್ತಾರೆ? ತತ್ವವಾದಿ, ಅವರ ಒಂದು ಪಂಗಡದವರು. ಉಡುಪಿ ತೇ ಕೃಷ್ಣ ದೇಖಿ. ಉಡುಪಿಯಲ್ಲಿ ಏನ್ ಮಾಡಿದ್ರು? ಭಗವಂತ ಕೃಷ್ಣನನ್ನ ನೋಡಿದ್ರು. ಆ ಭಗವಂತ ಕೃಷ್ಣನ ಮೂರ್ತಿ ಯಾವ ರೀತಿ ಇದೆ? ಸಣ್ಣ ಪುಟ್ಟ ಗೋಪಾಲ್ ಬಾಲಕೃಷ್ಣ, ಕೈಯಲ್ಲಿ ಕಡ್ಗೋಲಿದೆ. ಕಡ್ಗೋಲು ಏನು? ಮೊಸರನ್ನ ಮಂಥನ ಮಾಡ್ತಾ ಇರುವಂತಹ ಕಡ್ಗೋಲು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ತುಂಬಾ ಬಾಲಕೃಷ್ಣ, ತುಂಬಾ ಅದ್ಭುತವಾದಂತಹ, ತುಂಬಾ ಸುಂದರವಾಗಿರುವಂತಹ ಮೂರ್ತಿ. ಆ ಉಡುಪಿಯ ಆ ಕೃಷ್ಣನ ವಿಗ್ರಹ ಹೇಗೆ ಅಲ್ಲಿ ಉಡುಪಿಯಲ್ಲಿ ಸ್ಥಾಪನೆ ಆಯಿತು ಅದನ್ನ ಚರ್ಚೆ ಮಾಡೋಣ. ತಾಹ ಹೈಲ ಪ್ರೇಮೋನ್ಮಾದ. ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಅದ್ಭುತವಾದ ಕೃಷ್ಣನ ದರ್ಶನ ಮಾಡಿದ ತಕ್ಷಣ ಅವರು ಪ್ರೇಮೋನ್ಮಾದದಲ್ಲಿ ಅವರು ಭಾವಪರವಶವಾಗಿ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಈ ರೀತಿ ಇದರಲ್ಲಿ ಶ್ರೀಲ ಪ್ರಭುಪಾದರು ಮಧ್ವಾಚಾರ್ಯರ ಬಗ್ಗೆ ಅವರು ಎಷ್ಟೊಂದು ವರ್ಣನೆಯನ್ನ ಮಾಡ್ತಾರೆ. ನಾವು ಕೆಲವು ಲೀಲೆಗಳನ್ನ ಚರ್ಚೆಯನ್ನು ಮಾಡೋಣ. ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ, ಯಾವಾಗ ಅಂತ ಹೇಳಿದ್ರೆ 1238 ಇಡಿ ಅಂತ ಹೇಳಿದ್ರೆ ಕ್ರಿಸ್ತ ಶಕ 1238 ಇಸ್ವಿನಲ್ಲಿ ಪಾಜಕ ಕ್ಷೇತ್ರದಲ್ಲಿ. ಅದಾದ್ಮೇಲೆ ಅವರ ಜನ್ಮ ಆಗೋಕ್ಕಿಂತ ಮುಂಚೆನೆ ಅವರ ತಂದೆ ಮಧ್ಯಗೇಹ ಭಟ್ಟ ಅಂತ ಹೇಳ್ತಾರೆ. ಅವರು ಎಷ್ಟು ಸುಸಂಸ್ಕೃತವಾದಂತಹ ಕುಟುಂಬ ಅಂತ ಹೇಳಿದ್ರೆ, ಎಷ್ಟೊಂದು ಭಕ್ತಿ ಅವರ ಮನೆಯಲ್ಲಿ ವಾತಾವರಣದಲ್ಲಿ. ಆಮೇಲೆ ಅವರ ಪತ್ನಿಯೂ ಅಷ್ಟೇ ತುಂಬಾ ಧರ್ಮಿಷ್ಠಳಾಗಿದ್ಲು. ಹೇಳ್ತಾರೆ ಈ ಮಧ್ಯಗೇಹ ಭಟ್ಟರಲ್ಲ, ಅವ್ರ ಮಹಾಭಾರತದಲ್ಲೂ ಅವ್ರ ಜನ್ಮ ಆಗಿತ್ತು. ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ಇಂತಹ ಮಹಾಪುರುಷರು ಇರ್ತಾರಲ್ಲ, ಅವರು ಸಾಮಾನ್ಯವಾಗಿ ಯಾರೊಬ್ರು ಆಗಿರೋದಿಲ್ಲ. ಈ ಬ್ರಾಹ್ಮಣನೂ ಇದ್ದಲ್ಲ, ಇವರು ಹಿಂದಿನ ಜನ್ಮದಲ್ಲಿ ದ್ರೌಪದಿಯ ಕೈಯಿಂದ ಅವನು ಭಿಕ್ಷೆಯನ್ನು, ಆಹಾರವನ್ನು ಸ್ವೀಕಾರ ಮಾಡಿದ್ರು. ಸೊ ಈ ರೀತಿ ಆ ಬ್ರಾಹ್ಮಣನು ತುಂಬಾ ವಿಶೇಷವಾಗಿದ್ದ. ಆ ಕುಟುಂಬದಲ್ಲಿ ಅವರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರು. ಅನಂತೇಶ್ವರ, ಉಡುಪಿಯಲ್ಲಿ 2 ಮಂದಿರಗಳಿದೆ, ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ಮಂದಿರಗಳು. ಅವರು ಪ್ರತಿನಿತ್ಯ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು, ನನಗೆ ಒಬ್ಬ ಪುತ್ರರನ್ನ ದಯಪಾಲಿಸಿ ಅಂತ ಹೇಳಿ. ಆಮೇಲೆ ಒಂದು ದಿನ ಒಬ್ಬ ಬ್ರಾಹ್ಮಣ ಆ ಮಂದಿರದಲ್ಲಿ ಒಂದು ವಿಶೇಷವಾದಂತಹ ಘೋಷಣೆಯನ್ನ ಮಾಡ್ತಾನೆ.
ಇನ್ನು ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಮಗುವಿನ ಜನ್ಮ ಆಗುತ್ತೆ. ಅವನು ಸ್ವಯಂ ವಾಯುವಿನ ಅಂಶ ಆಗಿರ್ತಾನೆ. ಅವನು ಈ ಸಂಪೂರ್ಣ ಮಾಯವಾದವನ್ನ ಅವನು ಧ್ವಂಸ ಮಾಡ್ತಾನೆ, ಅದನ್ನ ಅವನು ಖಂಡನೆ ಮಾಡ್ತಾನೆ. ಅವನು ತುಂಬಾ ಬಲಶಾಲಿಯೂ ಆಗಿರ್ತಾನೆ. ಅವನು ಸಂಪೂರ್ಣ ಭಾರತದಲ್ಲಿ ಪ್ರಚಾರವನ್ನು ಮಾಡ್ತಾನೆ. ಈ ರೀತಿ ಒಂದು ವಿಶೇಷವಾದಂತಹ ಒಂದು ಆಜ್ಞೆಯನ್ನ ಅವನು ಮಾಡ್ತಾರೆ. ಅದಾದ್ಮೇಲೆ ಮಧ್ಯಗೇಹ ಭಟ್ಟ ಅವರ ಕುಟುಂಬದಲ್ಲಿ ಈ ಮಗುವಿನ ಜನ್ಮ ಆಗುತ್ತೆ. ಅದಾದ್ಮೇಲೆ ಆ ಮಗುವಿನ ನಾಮಕರಣ ಆಗ್ಬೇಕಿತ್ತಲ್ಲ. ಆ ಮಗುವಿನ ನಾಮಕರಣ ಆಗುವಾಗ ಅವ್ರಿಗೆಲ್ಲರಿಗೂ ಅನಿಸ್ತು ಈಗ ಮಗುವಿಗೆ ಏನು ಹೆಸರನ್ನ ಕೊಡೋದು ಅಂತ. ಅವ್ರಿಗೆಲ್ಲರಿಗೂ ಅನಿಸ್ತು ಮಗುವಿಗೆ ತುಂಬಾ ಅದ್ಭುತ ಹೆಸರು ಅಂತ ಹೇಳಿದ್ರೆ ವಾಸುದೇವ ಅಂತ. ಯಾಕೆ ವಾಸುದೇವ? ವಾ ಅಂತ ಹೇಳಿದ್ರೆ ಗತಿ, ಆ ಗತಿ ಅಂತ ಹೇಳಿದ್ರೆ ಜ್ಞಾನ. ಇವನು ಜ್ಞಾನದಲ್ಲಿ ತುಂಬಾ ಅತಿ ಹೆಚ್ಚು ಜ್ಞಾನವನ್ನು ಅವನು ಪಡ್ಕೊಳ್ತಾನೆ. ಅದಕ್ಕೋಸ್ಕರ ಇವನಿಗೆ ವಾಸುದೇವ. ಅದಷ್ಟೇ ಅಲ್ಲ, ಇವನು ಆ ವಾಸುದೇವನ ಭಕ್ತನಾಗ್ತಾನೆ. ಅದಕ್ಕೋಸ್ಕರ ಇವನಿಗೆ ವಾಸುದೇವ ಅಂತ ಹೆಸರನ್ನ ಇಡಬೇಕು ಅಂತ ಹೇಳಿ ವಾಸುದೇವ ಅಂತ ಹೆಸರನ್ನ ಇಡ್ತಾರೆ. ಈ ಮಗುವಿನ ಜನ್ಮ ಆಗಿದ್ಮೇಲೆ ಒಂದು ಸಲ ಈ ಮಗುವನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯರಾತ್ರಿ ಆಗಿರುತ್ತೆ. ಆಗ ಮಧ್ಯರಾತ್ರಿನಲ್ಲಿ ಇವ್ರ ಪರಿವಾರದ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಗುವನ್ನು. ಅಲ್ಲಿ ಒಬ್ಬ ಹೇಳ್ತಾರೆ ಆ ಪ್ರದೇಶದಲ್ಲಿ ಒಂದು ದೊಡ್ಡ ದೈತ್ಯ ಇದ್ದ ಅಂತ, ಭೂತ ಇತ್ತು. ಈ ಭೂತ ಏನ್ ಮಾಡ್ತಾ ಇದ್ದ, ಎಲ್ಲರಿಗೂ ಒಂದು ಪೀಡಿಸ್ತಾ ಇತ್ತು ಯಾವಾಗ್ಲೂ. ಇವ್ರು ಅದೇ ಹಾದಿನಲ್ಲಿ ಹೋಗ್ತಾ ಇದ್ರು. ಒಬ್ಬ ವ್ಯಕ್ತಿ ಅಲ್ಲೇ ರಕ್ತ ಸುರಿಸಿ ಅವನು ಸತ್ತೋಗ್ಬಿಡ್ತಾನೆ. ಆಮೇಲೆ ಆ ದೈತ್ಯ ಹೇಳುತ್ತೆ, ಈ ಮಗು ನಿಮ್ಮ ಹತ್ರ ಇತ್ತು, ಅದಕ್ಕೋಸ್ಕರ ನೀವೆಲ್ಲರೂ ಇವತ್ತು ಉಳ್ಕೊಂಡಿದ್ದೀರಿ. ಈ ಮಗು ಸಾಮಾನ್ಯವಾದ ಮಗು ಅಲ್ಲ. ಇವನು ಸಾಕ್ಷಾತ್ ವಾಯುದೇವರ ಅವತಾರ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವೆಲ್ಲರನ್ನ ನಾನು ತಿಂದಾಕ್ಬಿಡ್ತಿದ್ದೆ ಮೊದಲೇ. ಈ ರೀತಿ ಆ ಮಗುವಿನ ಜನ್ಮ ಆಗಿದ ತಕ್ಷಣನೇ ಅವನ ಪ್ರಬಲತೆ, ಅವನ ಶಕ್ತಿ ಎಲ್ಲವನ್ನೂ ಆ ಮಗು ತೋರಿಸ್ತಾ ಇತ್ತು, ಪ್ರಭಾವ. ಇದಾದ್ಮೇಲೆ ಒಂದು ದಿನ ತಾಯಿ ಆಚೆ ಹೋಗಿರ್ತಾಳೆ. ತಾಯಿ ಹೇಳಿರ್ತಾಳೆ, ಈ ಮಗು ಈಗ ಮಲ್ಕೊಂಡಿದೆ, ಮಗುವನ್ನ ಚೆನ್ನಾಗಿ ನೋಡ್ಕೊಂತ ಹೇಳಿ ಇವನ ಅಕ್ಕ ಅವ್ರ ಮಗಳಿಗೆ ಹೇಳಿ ಹೋಗಿರ್ತಾಳೆ, ಮಗುವನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ. ಆಚೆ ಹೋಗಿರುವಾಗ ಮಗು ತಕ್ಷಣ ಮಧ್ಯದಲ್ಲಿ ಎದ್ದು ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಅಳ್ತಾ ಇರುವಾಗ ಈ ಅಕ್ಕನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಏನ್ ನೋಡ್ತಾಳೆ, ಏನಿದೆ ತಿನ್ನೋದಿಕ್ಕೆ ಅಂತ. ಆಮೇಲೆ ತಿನ್ನೋದಕ್ಕೆ ಏನು ಸಿಕ್ಕಿಲ್ಲ. ಕೊನೆಗೆ ಕುದುರೆಗೆ ಹಾಕೋದು ಹುರುಳಿ ಬೀಜಗಳು, ಹುರುಳಿ ಕಾಳು, ಅದನ್ನ ತಂದು ಕೊಡ್ತಾಳೆ ಮಗುಗೆ. ಆ ಮಗು ಎಷ್ಟೊಂದು ಹುರುಳಿ ಕಾಳುಗಳನ್ನ ತಿಂದುಬಿಡುತ್ತೆ. ಏನಾಗುತ್ತೆ ಸಣ್ಣ ಮಕ್ಕಳು ಹುರುಳಿ ಕಾಳು ತಿಂದ್ರೆ? ದೊಡ್ಡವರೇ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಈಗ ಈ ಸಣ್ಣ ಮಗು ಎಷ್ಟೊಂದು ಹುರುಳಿಕಾಳುಗಳನ್ನ ತಿಂದ್ಬಿಡ್ತು. ಆದ್ರೆ ಹೇಳ್ತಾರೆ ಹುರುಳಿಕಾಳುಗಳನ್ನೆಲ್ಲ ತಿಂದು ಚೆನ್ನಾಗಿ ಅರಗಿಸ್ಕೊಂಡು ನಗೋದ್ ಪ್ರಾರಂಭ ಮಾಡ್ತಂತೆ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತು. ನೋಡಿ, ನಮಗೂ ಅನ್ಸುತ್ತೆ ಕೆಲವು ಸಲ ಏನೇ ಪ್ರಸಾದ ಕೊಟ್ಟರು ಎಲ್ಲವನ್ನೂ ತಿನ್ಬೇಕು ಅಂತ, ಹೌದಲ್ಲ? ಎಷ್ಟು ಯಾವಾಗ್ಲಾರು ದೊಡ್ಡ ಮದುವೆ ಊಟ ಇಲ್ಲ ನಮ್ಮ ಯಾವ್ದಾದ್ರು ಒಂದು ಹಬ್ಬದ ಔತಣ ಇದ್ದಾಗ ಏನನ್ಸುತ್ತೆ, ಆಗ ನಮ್ಮ ಕಿಚನ್ ಟೀಮ್ ಗಂಗಾಧರ್ ಪ್ರಭು, ಪಾಂಡುರಂಗ್ ಪ್ರಭು, ಗೌರವಜಿ ಅವರೆಲ್ಲ ಒಂದು 10 ಮಾಡ್ಬಿಡ್ತಾರೆ. ಆಗ ಏನನ್ಸುತ್ತೆ, ಒಂದ್ ಐಟಮ್ ತಿಂದ್ರೆ ಈ ಐಟಮ್ ಇನ್ನೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಪೂರ್ತಿ ಗೋವರ್ಧನ್ ಶಿಖಾ ಆಗ್ಬಿಡುತ್ತೆ. ಆಮೇಲೆ ಅನ್ಸುತ್ತೆ ಎಲ್ಲವನ್ನೂ ತಿನ್ಬೇಕು ಅಂತ. ತಿನ್ನೋದೇನೆ ಸುಲಭ, ಆದ್ರೆ ಅರ್ಗಿಸ್ಕೊಳ್ಳೋದು ಕಷ್ಟ. ಆದ್ರೆ ಮಧ್ವಾಚಾರ್ಯರದ್ದು ಅಷ್ಟೇ ಅಲ್ಲ, ಬರೀ ತಿನ್ನೋದಷ್ಟೇ ಅಲ್ಲ, ಚೆನ್ನಾಗಿ ಅರ್ಗಿಸ್ಕೊಳ್ತಾ ಇದ್ರು. ಬರೀ ಅರ್ಗಿಸ್ಕೊಳ್ತಾ ಇರೋದಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ರು. ನೀವೇನಾದ್ರು ಉಡುಪಿ ಪಾಜಕ ಕ್ಷೇತ್ರಕ್ಕೆ ಏನಾದ್ರು ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದೆ. ಸುಮಾರು ಈ ಸಂಪೂರ್ಣ ಹಾಲ್ ನಲ್ಲಿ ಇದೆಯಲ್ಲ, ಇದನ್ನ 4 ಭಾಗ ಮಾಡಿದ್ರೆ ಎಷ್ಟು, ಆ ರೀತಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಅವರು ಎತ್ತಿ ಇಡ್ತಾ ಇದ್ರು, ತೆಗಿತಾ ಇದ್ರು. ಕೆಲವು ಸಲ ಹೋಗಿ ಪಾತ್ರೆ ಮೇಲೆ ಇಡ್ತಾ ಇದ್ರು. ಅದು ಅಡುಗೆ ಮಾಡ್ತಾ ಇರುವಾಗ ಅಷ್ಟು ಶಕ್ತಿ ಅವ್ರಿಗೆ ಇರ್ತಾ ಇತ್ತು. ಆದ್ರೆ ಅವರು
ಅಷ್ಟೊಂದು ಸಾಧನೆಯನ್ನು ಮಾಡ್ತಾ ಇದ್ರು. ಹೇಳ್ತಾರೆ ಕೆಲವು ಸಲ ಈ ಮಗು ಸಣ್ಣ ಬಾಲಕ ಇರೋವಾಗಲೇ, ಅದು ಅನಂತೇಶ್ವರ ಮಂದಿರ, ಚಂದ್ರಮೌಳೇಶ್ವರ ಮಂದಿರ ಅಲ್ಲಿ ದರ್ಶನ ಮಾಡೋದಕ್ಕಾಗಿ ಮಗು ಹೋಗ್ತಾ ಇತ್ತಂತೆ, ಬರೀ 3 ವರ್ಷ ಇದ್ದಾಗ. ಆಮೇಲೆ ಕೆಲವು ಸಲ ತಾಯಿಗೆ ಎಲ್ಲೋಯ್ತು ಮಗು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಆಗ ತಕ್ಷಣ ತಾಯಿ ಕರೆಯೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವನು ಅಲ್ಲಿಂದ ಜಂಪ್ ಮಾಡಿ ಇಲ್ಲಿಗೆ ಬಂದ್ಬಿಡೋನಂತೆ ಒಂದೇ ಕ್ಷಣದಲ್ಲಿ. ಯಾಕಂದ್ರೆ ವಾಯುದೇವರ ಪುತ್ರರು ಎಲ್ಲಿಂದ ಎಲ್ಲಿ ಹೋಗಾರ ಹಾರಾಡಿ ಹೋಗ್ಬಿಡ್ಬೋದು. ಈ ರೀತಿ ಅವರು ಸಣ್ಣ ಬಾಲಕರಿರುವಾಗಲೇ ಅದ್ಭುತವಾದಂತಹ ಅವರು ಶಕ್ತಿಯನ್ನ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಒಂದು ದಿನ ಅವನಿಗೆ, ಯಾಕಂದ್ರೆ ಯಾವಾಗ ಶಕ್ತಿ ಇರುತ್ತಲ್ಲ ಏನಾದ್ರು ಮಾಡ್ಬೇಕು ಅನ್ಸುತ್ತೆ, ಹೌದಲ್ಲ? ಯಾರಿಗೆ ಕೆಲವರು ಕೈ ಯಾವಾಗ್ಲೂ ಕೆರಿತಾ ಇರುತ್ತೆ, ಹೌದಲ್ಲ? ಯಾರಿಗಾದ್ರೂ ಮೇಲೆ ಪ್ರಯೋಗ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಸಾಮಾನ್ಯವಾಗಿ ಈ ಮಗು ಸಣ್ಣ ಬಾಲಕನು ಇರುವಾಗ ಒಂದು ಸಲ ಅನ್ನಿಸ್ತಾ ಇತ್ತು, ಈ ಎತ್ತು ಬಾಲವನ್ನು ಹಿಡ್ಕೊಂಡು ಎಳಿತಾ ಇದ್ದ. ಆಮೇಲೆ ಆ ಎತ್ತು ಓಡ್ಕೊಂಡು ಹೋಯ್ತು. ಆಮೇಲೆ ಓಡಿ 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 ಅರಣ್ಯ ಪೂರ್ತಿ ಅದು ಸುತ್ತಾಡಿ, ಆಮೇಲೆ ಮನೆಯಲ್ಲಿ ಎಲ್ಲರೂ ಹುಡುಕ್ತಾ ಇದ್ದಾರೆ ಮಗು ಎಲ್ಲೋಯ್ತು ಅಂತ ಹೇಳಿ. ಕೊನೆಗೆ ನಗ್ತಾ ನಗ್ತಾ ಆ ಮಗು ಮತ್ತೆ ವಾಪಸ್ ಬರುತ್ತೆ ಸಂಜೆ. ಸಾಮಾನ್ಯ ಬಾಲ ಹಿಡ್ಕೊಂಡ್ರೆ ಹೆಂಗಿರುತ್ತೆ? ಯಾರಾದ್ರೂ ಹಿಡ್ಕೊಂಡಿದ್ದೀನಿ? ನೀವು ಲಿಟಲ್ ಕೃಷ್ಣ ನೋಡಿದ್ರೆ ಅದ್ರಲ್ಲೂ ನೋಡುತ್ತೀರಿ, ಆ ಬಾಲನ ನೀವೇನಾದ್ರು ಬಾಲ ಸ್ವಲ್ಪ ಮುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ, ಆಕ್ಚುಲಿ ಆ ಹಸು ಇಲ್ಲ ಎತ್ತಿಗೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಇನ್ನೂ ಜಾಸ್ತಿ ವೇಗವಾಗಿ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೆಲವು ಸಲ ಅದು ಒದಿಯುತ್ತೆ. ಸೊ ಈ ರೀತಿ ಎಲ್ಲ ಆದ್ರೂ ಮಧ್ವಾಚಾರ್ಯರು ಎಷ್ಟು ಬಲಶಾಲಿಯಾಗಿದ್ರು. ಸೊ ಈ ರೀತಿ ಎಷ್ಟೊಂದು ಸಣ್ಣ ಅವ್ರ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಆಮೇಲೆ ದೊಡ್ಡವರಾದ್ಮೇಲೆ ಮತ್ತೊಂದು ಬಾರಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಒಂದು ಸಲ ಅವರೊಬ್ರು ಶಿಷ್ಯರಿದ್ರು, ಅವರ ಶಿಷ್ಯರ ಹೆಸರು ಸತ್ಯತೀರ್ಥ ಅಂತ. ಆ ಸತ್ಯತೀರ್ಥರಿಗೆ ಒಂದು ಸಲ ಅವ್ರ ಅರಣ್ಯದಲ್ಲಿ ಹೋಗ್ತಾ ಇರುವಾಗ ಒಂದು ಹುಲಿ ಬಂದ್ಬಿಡುತ್ತೆ. ಹುಲಿ ಬಂದು ಅವ್ರನ್ನ ತಿನ್ನೋದಕ್ಕೆ ಬಂದ್ಬಿಡುತ್ತೆ. ಆಗ ಮಧ್ವಾಚಾರ್ಯರು ಅವರಿಬ್ಬರನ್ನ ಸೆಪರೇಟ್ ಮಾಡಿ, ಅವ್ರ ಬರೀ ಕೈಯಲ್ಲೇ ಆ ಹುಲಿಯನ್ನ ಹಿಡ್ಕೊಳ್ತಾರೆ. ಆ ಹುಲಿಯನ್ನ ಚೆನ್ನಾಗಿ ಬಡ್ದು ಅದ್ರ ಬಾಲ ಕೆಳಗಡೆ ಹಾಕಿ ಕಳಿಸ್ತಾರೆ. ಸೊ ಈ ರೀತಿಯಾಗಿ ಮಧ್ವಾಚಾರ್ಯರು ಅದ್ಭುತವಾದಂತಹ, ಬರೀ ಜ್ಞಾನದಲ್ಲಿ ಅಷ್ಟೇ ಅಲ್ಲ, ಭಕ್ತಿನಲ್ಲಿ ಅಷ್ಟೇ ಅಲ್ಲ, ಶಕ್ತಿಯಲ್ಲೂ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ರು. ಶಕ್ತಿ ಪ್ರದರ್ಶನ ಸಾಕು. ಈಗ ನಾವು ಅವರ ಜ್ಞಾನ ಹೇಗಿತ್ತು, ಆಮೇಲೆ ಅವರ ಭಕ್ತಿ ಹೇಗಿತ್ತು, ಅದನ್ನ ನಾವು ಚರ್ಚೆಯನ್ನ ಮಾಡೋಣ. ಆಮೇಲೆ ಒಂದು ದಿನ ಅವರ ಮನೆಯಲ್ಲಿ ಅವರ ತಂದೆ ಒಬ್ಬರಿಂದ ಸಾಲ ತಗೊಂಡಿರ್ತಾರೆ. ಸಾಲ ತಗೊಂಡಿರುವಾಗ ಆ ವ್ಯಕ್ತಿ ಮನೆಗೆ ಬಂದು ಕುತ್ಕೊಂಡ್ಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ಸಾಲ ಏನಾದ್ರು ತಗೊಂಡ್ರೆ ಏನಾಗ್ಬಿಡುತ್ತೆ, ಆ ವ್ಯಕ್ತಿ ಹೇಗಾದ್ರೂ ಮಾಡಿ ಈಗ ನನ್ ಕೊಡಿ ಅಂತ ಹೇಳಿ ಬಂದು ಕುತ್ಕೊಂಡ್ಬಿಟ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಹಿಂದಿನ ಕಾಲದಲ್ಲಿ ಎಷ್ಟು ಗೌರವ ಇರ್ತಾ ಇತ್ತು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಈಗ ಮಧ್ವಾಚಾರ್ಯರು ಬಂದರು, ಸಣ್ಣ ಬಾಲಕನಾಗಿದ್ದ, ಅವ್ರು ಕೇಳ್ತಾರೆ, ಅಪ್ಪಪ್ಪ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಬೇಕು ಅಂತ. ಆಯ್ತು ಮಾಡು ಹೋಗು ಅಂತ ಹೇಳಿ ಮಗನ್ ಕಳಿಸ್ಬಿಡ್ತಾರೆ. ಅಪ್ಪ ನೀನು ಬಾ. ತಂದೆ ಹೇಳ್ತಾರೆ, ಈಗ ನಾನು ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ, ಅವ್ರು ಊಟ ಮಾಡ್ತಾ ಇಲ್ಲ. ಅವ್ರು ಯಾಕೆ ಊಟ ಮಾಡ್ತಾರೆ, ಅವ್ರಿಗೂ ಕರ್ಕೊಂಡು ಹೋಗೋಣ ಊಟ ಮಾಡೋದಕ್ಕೆ ಅಂತ. ಅವ್ರು ಹೇಳ್ತಾರೆ, ಅವ್ರು ಊಟ ಮಾಡೋದಿಲ್ಲ, ಎಲ್ಲಿ ತನಕ ನಾನು ದುಡ್ಡು ಕೊಡೋದಿಲ್ಲ ಅಂತ. ನೋಡಿ ಎಷ್ಟು ಸುಸಂಸ್ಕೃತವಾಗಿರುವಂತಹ ಸಂಸ್ಕೃತಿ ಇದೆ. ಅವ್ರು ಬರೀ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ತಂದೆನೂ ಊಟ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ದುಡ್ಡು ದೋರ್ಚ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಎಷ್ಟು ಅದ್ಭುತವಾದಂಥ ಸಂಸ್ಕೃತಿ. ಅವ್ರ ಮನೆಗೆ ಬಂದಿದ್ದಾರೆ, ಆಮೇಲೆ ಇವ್ರ ತಂದೆಗೆ ಅನ್ನಿಸ್ತಾ ಇದೆ, ನಾನು ಅತಿಥಿಗೆ ಸತ್ಕಾರ ಮಾಡದೆ ನಾನು ಊಟ ಮಾಡೋ ಹಾಗಿಲ್ಲ. ಅವ್ರು ಕುತ್ಕೊಂಡೇ ಇದ್ದಾರೆ. ಈಗ ಮಗು ಯೋಚನೆ ಮಾಡ್ತಾ ಇದೆ, ಹೇಗೆ ಈ ಸಮಸ್ಯೆ ಪರಿಹಾರ ಮಾಡಬೇಕು. ಯಾಕೆಂದ್ರೆ ತಂದೆ ಹತ್ರ ದುಡ್ಡಿಲ್ಲ, ಆದ್ರೆ ಅವರು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಅವರು ಹೋಗಿ ಕೆಲವು ಹುಣಸೆ ಬೀಜಗಳನ್ನ ತಗೊಳ್ತಾರೆ. ಆ ಹುಣಸೆ ಬೀಜಗಳನ್ನ ಹೋಗಿ ಅವರು 2-3 ವರ್ಷನೂ ಇದೆ. ಕೆಲವು ಕಡೆ ಹೇಳ್ತಾರೆ ಆ ಹುಣಸೆ ಬೀಜಗಳನ್ನೇ ಹೋಗಿ ಅಲ್ಲಿ ಅವ್ರ ಕೈಲಿ ಕೊಟ್ರು ಅಂತ. ಆಗ ಅದು ಹುಣಸೆ ಬೀಜಗಳೆಲ್ಲವೂ ಗೋಲ್ಡ್ ಕಾಯಿನ್ಸ್ ಆಗೋಯ್ತು, ಸುವರ್ಣ ಮುದ್ರೆಗಳಾಗೋಯ್ತು ಅಂತ ಹೇಳಿ.
ಆಮೇಲೆ ಮತ್ತೆ ಕೆಲವು ಕಡೆ ನೀವೇನಾದ್ರು ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಒಂದು ಹುಣಸೆ ಮರ ಇದೆ. ಹೇಳ್ತಾರೆ ಆ ಹುಣಸೆ ಬೀಜಗಳನ್ನ ಅಲ್ಲಿ ನೆತ್ತಿದ್ರು ಅಲ್ಲಿ ಬಂಗಾರದ ನಾಣ್ಯಗಳನ್ನು ಅವರು ಕೊಟ್ಟರು ಅಂತ ಹೇಳಿ. ಸೊ ಈ ರೀತಿ ಎರಡೂ ಇದೆ. ಸೊ ಆ ರೀತಿ ತುಂಬಾ ವಾಸುದೇವರು ತುಂಬಾ ಲೀಲೆಗಳನ್ನು ಮಾಡ್ತಾ ಇದ್ರು. ಇದಾದ್ಮೇಲೆ ಈಗ ಇವರ ಅಕ್ಷರಾಭ್ಯಾಸ ಪ್ರಾರಂಭ ಆಗುತ್ತೆ. ಈ ಅಕ್ಷರಾಭ್ಯಾಸ ಪ್ರಾರಂಭ ಆಗಿದ ತಕ್ಷಣ ತಂದೆ ಅವ್ರಿಗೆ ಹೇಳ್ಕೊಡ್ತಾ ಇದ್ರು ಒಂದೊಂದು ಆ ಈ ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರಲ್ಲ ಅದೇ ರೀತಿ ತಂದೆ ಹೇಳ್ಕೊಡ್ತಾ ಇದ್ರು. ಇವತ್ತು ಆ ತಂದೆ ಬರ್ಸ್ಕೊಟ್ರು. ಮತ್ತೆ ಮಾರನೇ ದಿನ ಮತ್ತೆ ಹೇಗೆ ಪುಟ್ಟ ಬರೆಯೋದು ಬರೆಸ್ತಾ ಇದ್ರು. ಮಗು ಹೇಳ್ತಾ ಇತ್ತು, ಅಪ್ಪ ಇದು ಆಗೋಯ್ತು ನೆನ್ನೆನೆ, ಈಗ ನನಗೆ ಮುಂದಿನ ಅಕ್ಷರ ಹೇಳ್ಕೊಡಿ. ಹೇಳ್ಕೊಟ್ಟಿದ್ದೆ ಹೇಳ್ಕೊಡ್ಬೇಡಿ, ನನಗೆ ಇದು ಅರ್ಥ ಆಗಿದೆ ಈಗ. ಈ ರೀತಿ ಆ ಮಗು ತಂದೆಗೆ ಕೇಳ್ತಾ ಇತ್ತು. ಕೆಲವು ಬಾರಿ ತಂದೆಗೆ ಕೆಲವು ಎಲ್ಲ ಪೌರಾಣಿಕ ಕೆಲವು ಉಪನ್ಯಾಸಗಳನ್ನೆಲ್ಲ ಏನಾದ್ರು ಕೊಡ್ತಾ ಇರೋವಾಗ ಕೆಲವು ಶಬ್ದಗಳ ಅರ್ಥ ತಂದೆಗೂ ಗೊತ್ತಿರ್ತಾ ಇರಲಿಲ್ಲ. ಆ ಮಗು ಹೇಳ್ತಾ ಇತ್ತು, ಅಪ್ಪ ನೀನು ಇದು ಹೇಳಿಲ್ಲ, ಇದರ ಅರ್ಥ ಏನು? ಆಗ ತಂದೆ ಹೇಳ್ತಾ ಇದ್ರು, ನನಗೆ ಇದರ ಅರ್ಥ ಗೊತ್ತಿಲ್ಲ ಅಂತ. ಆಗ ಮಗು ಹೇಳ್ತಾ ಇತ್ತು, ಇದರ ಅರ್ಥ ಇದು ಅಂತ. ಇಷ್ಟೊಂದು ಬುದ್ಧಿ ಜ್ಞಾನ ಸಣ್ಣ ಮಗುಗೆ ಆಗ್ಲಿಂದಾನೆ ಬರ್ತಾ ಇತ್ತು. ಅದಷ್ಟೇ ಅಲ್ಲ, ಇವರು ಒಂದು ದಿನ ವಿಮಾನಗಿರಿಗೆ, ಅಲ್ಲಿ ಉಡುಪಿನಲ್ಲಿ ಮತ್ತೊಂದು ಪ್ರದೇಶ ಇದೆ, ಅಲ್ಲಿ ಇವ್ರು ಹೋಗಿರುವಾಗ ಅಲ್ಲಿ ಒಂದು ದುರ್ಗಾ ಮಂದಿರ ಇದೆ. ಅಲ್ಲಿ ಮಣಿಮಂತ ಅಂತ ಒಂದು ಸರ್ಪ ಇದ್ದ. ಇವನು ಈ ಸರ್ಪವನ್ನ ಇವ್ರು ಕಚ್ಚೋದಕ್ಕೆ ಬಂದ್ಬಿಡುತ್ತೆ. ಈ ಸರ್ಪ ಮಧ್ವಾಚಾರ್ಯರಿಗೆ ಕಚ್ಚೋದಕ್ಕೆ ಬರುತ್ತೆ. ಆಗ ಬರೀ ಅವರ ಕಾಲಿನ ಹೆಬ್ಬೆರಳಿನಿಂದ ಆ ಸರ್ಪನ ತಲೆಯಲ್ಲಿ ಹಾಕಿ ತಿವಿದು ಆ ಹಾವನ್ನು ಅಲ್ಲೇ ಸಾಯಿಸ್ಬಿಡ್ತಾರೆ. ಇಷ್ಟೊಂದು ಶಕ್ತಿ ಮಧ್ವಾಚಾರ್ಯರಿಗೆ ಇರ್ತಾ ಇತ್ತು. ಆಮೇಲೆ ಅದಷ್ಟೇ ಅಲ್ಲ, ಇವರು ಗುರುಕುಲದಲ್ಲೂ ಇದ್ರು. ಆಮೇಲೆ ಏನೆಲ್ಲ ಕಲಿಬೇಕಲ್ಲ ತುಂಬಾ ತುಂಬಾ ಸಲೀಸಾಗಿ ಕಲಿಸ್ಬಿಡ್ತಾ ಇದ್ರು. ಆಮೇಲೆ ಕೊನೆಗೆ ಗುರುಕುಲದಲ್ಲೆಲ್ಲ ಕಲಿತಿದ್ದಾದ್ಮೇಲೆ ಅವರ ಗುರುಗಳಿಗೆ ಗುರುದಕ್ಷಿಣೆ ಕೊಡ್ಬೇಕಲ್ಲ. ಯಾವ್ದಾದ್ರು ಜ್ಞಾನವನ್ನ ನಾವು ಪಡ್ಕೊಂಡ್ಮೇಲೆ ಆ ಸಂಪೂರ್ಣ ಯಾವಾಗ ಆಗುತ್ತೆ? ಗುರುದಕ್ಷಿಣೆ ಕೊಟ್ಟಿದ್ಮೇಲೆನೆ ಸಂಪೂರ್ಣ ಆಗುತ್ತೆ. ಒಂದು ಗುರುದಕ್ಷಿಣೆಯ ಒಂದು ಕತೆ ನನಗೆ ಜ್ಞಾಪಕ ಬರುತ್ತೆ. ಒಂದು ದಿನ ಒಂದಿಬ್ಬರ ವಿದ್ಯಾಭ್ಯಾಸ ಮುಗ್ದಿತ್ತು. ಆ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವ್ರೀಗ ಅವ್ರ ಮನೆಗೆ ಹೋಗ್ಬೇಕಿತ್ತು. ಮನೆಗೆ ಹೋಗ್ಬೇಕಾಗಿರುವಾಗ ಅವ್ರು ಕೇಳ್ತಾರೆ, ಗುರುಗಳೇ ನಾವು ನಿಮ್ಗೇನು ಗುರುದಕ್ಷಿಣೆಯನ್ನ ಕೊಡಬೇಕು ಅಂತ. ಅವ್ರು ಹೇಳ್ತಾರೆ, ನೀವು ಅರಣ್ಯದಲ್ಲಿ ಹೋಗಿ ಯಾರಿಗೂ ಬೇಕಾಗದೇ ಇರುವಂತದ್ದು ಒಂದು 2 ಎಲೆಗಳನ್ನ ತಗೊಂಡ್ ಬನ್ನಿ. ಅರಣ್ಯಕ್ಕೆ ಹೋಗಿ ಏನ್ ತಗೊಂಡ್ಬರ್ಬೇಕು? ಯಾವ ಎಲೆಗಳನ್ನ? ಯಾರಿಗೂ ಬೇಕಾಗದೇ ಇರುವಂತ ಎಲೆಗಳನ್ನ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇದನ್ನ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಯಾರಿಗೂ ಬೇಕಾಗದೇ ಇರುವಂತದ್ದು ಮೊದಲೇ, ಆಮೇಲೆ ಅದನ್ನ ಎಲೆಗಳನ್ನ ಆಯ್ತು ಅಂತ ಹೇಳಿ ಇವರು ಹೋಗ್ತಾರೆ. ಯಾರಿಗೂ ಬೇಕಾಗದೇ ಇರೋ ಎಲೆಗಳನ್ನ ಹುಡುಕ್ತಾ ಅವ್ರು ನೋಡ್ತಾ ಇರ್ತಾರೆ. ಕೆಲವು ಮರಗಳ ಕೆಳಗಡೆ ಎಷ್ಟೊಂದು ಎಲೆಗಳು ಬಿದ್ದಿರುತ್ತೆ. ಅಲ್ಲಿ ಇವ್ರು ಎಲೆಗಳನ್ನ ಆರಿಸೋದಕ್ಕೆ ಹೋಗ್ತಾರೆ. ತಕ್ಷಣ ಹಿಂದೆಯಿಂದ ಶಬ್ದ ಬರುತ್ತೆ, ನಿಲ್ಸಿ, ಆ ಎಲೆಗಳೆಲ್ಲ ನಮಗ್ ಬೇಕು ಅಂತ ಹೇಳ್ತಾರೆ. ಯಾಕೆ? ನಾವು ಆ ಎಲೆಗಳಿಂದೆಲ್ಲ ಏನ್ ಮಾಡ್ತೀವಿ? ಊಟದ ಎಲೆಗಳನ್ನ ಮಾಡ್ತೀವಿ. ಅದಕ್ಕೋಸ್ಕರ ಆ ಊಟದ ಎಲೆಗಳನ್ನ ನೀವು ತಗೊಂಡು ಹೋಗ್ಬೇಡಿ. ಆಯ್ತು ಅಂತ ಹೇಳಿ ಇವ್ರು ಇನ್ನೂ ಮುಂದೆ ಹೋಗ್ತಾರೆ. ಅವರು ಮತ್ತೆ ಒಂದು ಕೆಲವು ಮರದ ಕೆಳಗಡೆ ಕೆಲವು ಎಲೆಗಳೆಲ್ಲ ಬಿದ್ದಿರುತ್ತೆ, ಅದನ್ನ ಆರಿಸೋದಕ್ಕೆ ಹೋಗ್ತಾರೆ. ತಕ್ಷಣ 2 ಪಕ್ಷಿಗಳು ಬರುತ್ತೆ ಅಲ್ಲಿ. ಆ ಎಲೆಗಳನ್ನ ತಗೊಂಡೋಗಿ ಗೂಡನ್ನ ಕಟ್ತಾ ಇರುತ್ತೆ. ಏನನ್ಸುತ್ತೆ ಇವ್ರಿಗೆ? ಅದು ಹೊರಟೋಯ್ತು. ಇಂಥ ಎಲೆಗಳು ಊಟದೆಲೆ ಆಯ್ತು, ಗೂಡುಗಳಿಗಾಯ್ತು. ಮತ್ತೆ ಅಲ್ಲಿ ಎಲೆಗಳು ಹುಡ್ಕೋದು ಅಂತ ಹೇಳಿ ಇನ್ನು ಮುಂದೆ ಹೋಗ್ತಾ ಇರ್ತಾರೆ. ಒಂದು ನದಿ ತೀರದಲ್ಲಿ ಒಂದು ಎಲೆ ಮೇಲೆ ಒಂದು ಎಲೆ ಅಲ್ಲಿ ತೇಲ್ತಾ ಇರುತ್ತೆ. ಅವ್ರಿಗನ್ಸುತ್ತೆ, ಈ ಒಂದು ಎಲೆ ಏನಾದ್ರೂ ನನಗೆ ಸಿಕ್ಬಿಟ್ರೆ ಇದನ್ನ ನಾನು ಹೋಗಿ ಕೊಡ್ಬೋದು ಅಂತ ಹೇಳಿ. ಕೊನೆಗೆ ಆ ಎಲೆಯನ್ನ ಅವರು ತಗೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಅದ್ರ ಮೇಲೆ 2 ಇರುವೆಗಳಿರುತ್ತೆ. ಆ ಇರುವೆಗಳು ಹೇಳ್ತದೆ, ನೀ ಏನಾದ್ರು ಎಲೆ ತಗೊಂಡ್ಬಿಟ್ರೆ ನಾವೀಗ ನದಿನಲ್ಲಿ ಮುಳುಗೋಗ್ಬಿಡ್ತೀವಿ, ಅದಕ್ಕೋಸ್ಕರ ಎಲೆಗಳನ್ನ ತಗೊಳ್ಬೇಡಿ,
ಈ ರೀತಿ ಹೇಳಿದಾಗ ಅವ್ರಿಗನ್ನಿಸ್ಬಿಡುತ್ತೆ. ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಹತಾಶರಾಗ್ಬಿಡ್ತಾರೆ. ನಮಗೆ ಈಗ ಏನಾಗ್ಬೇಕಿತ್ತು, ಯಾರಿಗೂ ಬೇಕಾಗದೇ ಇರೋಂಥ 2 ಎಲೆಗಳು ಬೇಕಿತ್ತು, ಅದು ಸಿಕ್ಕಿಲ್ಲ ಅಂತ ಹೇಳಿ ಅವರು ಮತ್ತೆ ಗುರುಗಳ ಹತ್ರ ಬರ್ತಾರೆ. ಅವ್ರು ಹೇಳ್ತಾರೆ, ಗುರುಗಳೇ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ನಮಗೆ ಕೇಳಿದ್ರೆ ಏನು, ಯಾರಿಗೂ ಬೇಕಾಗದಿರೋ 2 ಎಲೆಗಳನ್ನ ಅದನ್ನು ನಾವು ನಿಮ್ಗೆ ತಂದ್ಕೊಡೋದಕ್ಕಾಗಿಲ್ಲ, ಏನ್ ಮಾಡೋದು ಅಂತ. ಆಗ ಗುರುಗಳು ಹೇಳ್ತಾರೆ, ನಾನು ನಿಮಗೆ ಈ ಸಾಕ್ಷಾತ್ಕಾರ ಮಾಡಿಸೋದಕ್ಕೆ ನಿಮಗೆ ಕಳಿಸ್ಕೊಟ್ಟಿದ್ದು, ನಿಮಗೆ ಇಷ್ಟು ಜ್ಞಾನ ಈಗ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಸಾರ್ಥಕ ಅಂತ. ಏನು ಜ್ಞಾನ ಬಂತು? ಈ ಜಗತ್ತಿನಲ್ಲಿ ಯಾವುದು ವ್ಯರ್ಥ ಇಲ್ಲ ಅಂದ್ರೆ ಎಲೆಗಳಿಗೆ ಅಷ್ಟು ಮಹತ್ವ ಇದ್ರೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಈ ಮನುಷ್ಯನ ಶರೀರ ಇದೆಯಲ್ಲ ಇನ್ನೆಷ್ಟು ಮಹತ್ವಪೂರ್ಣದ್ದಾಗಿದೆ. ಯಾರಿಗೂ ಬೇಕಾಗದಿರೋ ಎಲೆಗಳೇ ಅಷ್ಟು ಮಹತ್ವಪೂರ್ಣವಾಗಿದೆ, ಇನ್ನು ಮನುಷ್ಯ ಶರೀರ ಇನ್ನೆಷ್ಟು ಬೆಲೆ ಬಾಳುವುದ. ಕೆಲವು ಸಲ ನಾವು ಮನುಷ್ಯನ ಶರೀರನ ಗೊತ್ತೇ ಇರೋದಿಲ್ಲ, ನಾವು ವ್ಯರ್ಥ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ಇದನ್ನ ಅವರು ಹೇಳ್ತಾ ಇದ್ರು. ಈಗ ಮಧ್ವಾಚಾರ್ಯರು ಅವರ ಗುರುಗಳಿಗೆ ಏನು ಗುರುದಕ್ಷಿಣೆಯನ್ನು ಕೊಡಬೇಕು, ಅದಕ್ಕೋಸ್ಕರ ಇವ್ರು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ನೋಡಿ, ಏಕಾಂತದಲ್ಲಿ ಐತರೇಯ ಉಪನಿಷತ್ತಿನ ಪಾಠದ ನೆಪದಲ್ಲಿ ವಾಸುದೇವ ಅವರ ಗುರುಗಳಿಗೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಅಪೂರ್ವ ಅರ್ಥವನ್ನು ತಿಳಿಸುವ ಮೂಲಕ ಮೋಕ್ಷಕ್ಕೆ ಬೀಜವಾದ ಯೋಗ್ಯ ಹರಿಭಕ್ತಿಯನ್ನ ಕೊಡ್ತಾರೆ. ಇವರು ಯಾರು ಕೊಡ್ತಾ ಇದಾರೆ? ಶಿಷ್ಯರು ಗುರುಗಳು ಕೊಡ್ತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇದ್ದವರೆಲ್ಲ ಅದ್ವೈತವಾದಿಗಳು, ಎಲ್ಲಾ ಮಾಯಾವಾದಿಗಳೇ ಇದ್ದಿದ್ದು, ಅಲ್ಲಿ ಯಾರು ಭಕ್ತರೇ ಇರಲಿಲ್ಲ. ಆದ್ರೆ ಇವ್ರು ಬಂದಿದ್ದು ಯಾವುದಕ್ಕೆ? ಭಕ್ತಿಯನ್ನ ಸ್ಥಾಪನೆ ಮಾಡೋದಕ್ಕಾಗಿ. ಅದಕ್ಕೋಸ್ಕರ ಇವರು ಆ ಭಕ್ತಿಯನ್ನ ಸ್ಥಾಪನೆ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ, ಅವ್ರ ಗುರುಗಳಿಗೆ ಭಕ್ತಿಯನ್ನ ಮೊದಲು ಕೊಡ್ತಾರೆ. ಸೊ ಆ ರೀತಿಯಾಗಿ ಮಧ್ವಾಚಾರ್ಯರು ತುಂಬಾ ಅದ್ಭುತವಾದಂತಹ ಸಣ್ಣವರಿರುವಾಗಲೇ ಎಷ್ಟೊಂದು ಅದ್ಭುತವಾದಂತಹ ಜ್ಞಾನವನ್ನ ಅವರು ಹೊಂದಿದ್ರು. ಅದಷ್ಟೇ ಅಲ್ಲ, ಈಗ ಇವರು ಇನ್ನೂ ಹೆಚ್ಚು ದೊಡ್ಡವರಾದ್ಮೇಲೆ ಇವರು ಒಂದು ದಿನ ಏನ್ ಮಾಡಿದ್ರು, ಇವ್ರಿಗನ್ನಿಸ್ತು ನಾನೇನಾದ್ರೂ ಈ ಜಗತ್ತಿನಲ್ಲಿ ಏನಾದ್ರೂ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ. ಆದರೆ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೊಂದು, ಅವ್ರಿಗೆ ಸನ್ಯಾಸ ಸ್ವೀಕಾರ ಮಾಡೋದಷ್ಟೇ ಅಲ್ಲ, ಅವರ ತಂದೆ ತಾಯಿ ಒಪ್ಕೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಬಂದು ಹೇಳ್ತಾರೆ ಒಂದು ದಿನ, ನಾನು ಸನ್ಯಾಸವನ್ನ ಸ್ವೀಕಾರ ಮಾಡ್ತೀನಿ ಅಂತ. ತಂದೆ ತಾಯಿ ಹೇಳ್ತಾರೆ ಇಲ್ಲ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಅವರು ತುಂಬಾ ಎಷ್ಟು ನಾ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಎಷ್ಟು ದೃಢವಾಗಿರ್ತಾರೆ ಅಂತ ಹೇಳಿದ್ರೆ ತಂದೆ ತಾಯಿ ಹೇಳ್ತಾರೆ, ದಯವಿಟ್ಟು ನನ್ನ ಕಾಲಿಗೆ ಬೀಳ್ತೀನಿ, ಸನ್ಯಾಸ ಸ್ವೀಕಾರ ಮಾಡ್ಕೊಬೇಡಿ ಅಂತ. ಅವ್ರ ಕಾಲಿಗೆ ಬೀಳ್ತಾರೆ, ಈ ಒಂದು ಸಣ್ಣ ಬಾಲಕನ ಕಾಲಿಗೆ ಬೀಳ್ತಾರೆ. ಆಮೇಲೆ ಮಧ್ವಾಚಾರ್ಯರು ಹೇಳ್ತಾರೆ, ನೀವು ಕಾಲಕ್ಕೆ ಬಿದ್ದಿದ್ದೀರಿ ಅಂತ ಹೇಳಿದ್ರೆ ನನಗೆ ಅಪ್ಪಣೆ ಕೊಟ್ಟಿದ್ದೀರಿ ಅಂತ ಅರ್ಥ. ಯಾಕೆ? ಸಾಮಾನ್ಯವಾಗಿ ಯಾರು ಸಣ್ಣವ್ರ ಕಾಲಿಗೆ ಬೀಳೋದಿಲ್ಲ. ಬಿದ್ದಿದ್ದೀರಿ ಅಂತ ಹೇಳಿದ್ರೆ ನೀವು ನನ್ನನ್ನ ಸನ್ಯಾಸ ಅಂತ ಸ್ವೀಕಾರ ಮಾಡಿದಿರಿ, ಸೊ ಅದಕ್ಕೋಸ್ಕರ ನೀವು ನನಗೆ ಅಪ್ಪಣೆ ಕೊಟ್ಟಿದ್ದೀರಿ ಅಂತ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇನ್ನೊಂದು ಮಗು ಆಗೋಕ್ಕಿನ್ನ ಅಲ್ಲೇ ತನಕ ಆದ್ರೆ ನೀನಿರು, ಅದಾದ್ಮೇಲೆ ಮತ್ತೊಂದು ಪುತ್ರನ ಜನ್ಮ ಆಗುತ್ತೆ, ಅಲ್ಲೇ ಅದಾದ್ಮೇಲೆ ಅವ್ರ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಆಗ ಅವ್ರ ಗುರುಗಳಾಗಿ ಅಚ್ಯುತ ಪ್ರೇಕ್ಷ ಅನ್ನೋರನ್ನ ಅವ್ರ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಅಚ್ಯುತ ಪ್ರೇಕ್ಷರನ್ನ ಸ್ವೀಕಾರ ಮಾಡಿಕೊಂಡು ಅವರನ್ನು ಶಾರೀರಿಕ ಭಾಷ್ಯವನ್ನೇ ಓದಿ ಹೇಳ್ತಾ ಇರ್ತಾರೆ. ಶಾರೀರಿಕ ಭಾಷ್ಯ ಅದು ಶಂಕರಾಚಾರ್ಯರು ಬರೆದಿರೋದೆ. ಆದರೆ ಇವರು ಶಾರೀರಿಕ ಭಾಷ್ಯವನ್ನು ಹೇಳ್ತಾ ಇರುವಾಗ ಮಧ್ವಾಚಾರ್ಯರು ಅದಕ್ಕೆ ಭಕ್ತಿಯ ಸಾಮಾನ್ಯವಾಗಿ ಶಾರೀರಿಕ ಭಾಷ್ಯ ಅಂದರೆ ಪೂರ್ತಿ ಭಗವಂತ ಹೇಗೆ ನಿರಾಕಾರ ನಿರ್ಗುಣ ಅದನ್ನೇ ಹೇಳ್ತಾ ಇರ್ತಾರೆ. ಆದರೆ ಮಧ್ವಾಚಾರ್ಯರಿಗೆ ಇದು ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರೆಲ್ಲವನ್ನು ಸಾಕಾರ ಹೇಗೆ,
ಅದೆಲ್ಲವೂ ಹೇಗೆ ಸಗುಣ, ಅಲ್ಲಿ ಎಲ್ಲವನ್ನು ಭಕ್ತಿಮಯವಾಗಿ ಅವರು ಮಾಡ್ತಾ ಇದ್ರು. ಈ ರೀತಿ ಅವರು ಗುರುಗಳಿಗೂ ಎಷ್ಟೋ ಬಾರಿ ಜ್ಞಾನವನ್ನು ಕೊಡ್ತಾ ಇದ್ರು. ಅದಷ್ಟೇ ಅಲ್ಲ, ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ಮೇಲೆ ಅವ್ರಿಗನ್ನಿಸ್ತು, ನಾನು ಭಗವದ್ಗೀತೆಯ ಮೇಲೆ ಟಿಪ್ಪಣಿಯನ್ನ ಬರಿಬೇಕು ಅಂತ ಹೇಳಿ. ಅದಷ್ಟೇ ಅಲ್ಲ, ಇದು ಅಚ್ಯುತ ಪ್ರೇಕ್ಷರು ಒಬ್ರು ಗುರುಗಳಾಗಿದ್ರು. ಅದಷ್ಟೇ ಅಲ್ಲ, ನಾವು ನಮ್ಮ ಗುರು ಪರಂಪರೆಯಲ್ಲಿ ಹೇಳ್ತೀವಲ್ಲ, ಕೃಷ್ಣ ಜ್ಞಾನ ಯಾರು ಕೊಟ್ಟಿದ್ದು? ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಯಾರು ಕೊಟ್ರು? ನಾರದ ಮುನಿಯವರಿಗೆ. ನಾರದ ಮುನಿ ಯಾರು ಕೊಟ್ರು? ವ್ಯಾಸದೇವರಿಗೆ. ವ್ಯಾಸದೇವರು ಯಾರು ಕೊಟ್ರು? ಮಧ್ವಾಚಾರ್ಯರಿಗೆ. ಮಧ್ವಾಚಾರ್ಯರಿಗೂ ವ್ಯಾಸದೇವರಿಗೂ ಅವ್ರು ವ್ಯಾಸದೇವರು ಇದ್ದಿದ್ದು ಯಾವಾಗ? ಈಗಲೂ ಇದಾರಲ್ವೋ? ಈಗಲೂ ಇದ್ದಾರೆ. ಎಲ್ಲಿದ್ದಾರೆ? ಉತ್ತರ ಬದ್ರಿ. ಆ ಬದ್ರಿಯಲ್ಲಿ ಎಷ್ಟು ಜನ ಬದ್ರಿಗೆ ಹೋಗಿದ್ದೀರಿ? ಇಲ್ಲಿ ಬದ್ರಿ ಕೇದಾರ್ಗೆ ಯಾತ್ರೆ ಮಾಡೋಣ ಅಲ್ಲಿಗೊಂದ್ಸಲ. ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ, ಪರವಾಗಿಲ್ಲ. ಆ ಬದ್ರಿಗೆ ಯಾರು ಹೋಗೋದಕ್ಕಾಗೋದೇ ಇಲ್ಲ. ಈ ಬದ್ರಿಗೆ ಹೋಗ್ಬೋದು, ಉತ್ತರ ಬದ್ರಿ ಅಂತ ಇದೆ, ಅದು ಇನ್ನೂ ಮುಂದೆ ಇದೆ. ಆ ಬದ್ರಿನಲ್ಲಿ ವೇದವ್ಯಾಸರು ಈಗಲೂ ಇದ್ದಾರೆ. ಈಗಲೂ ಅಲ್ಲಿ ಕುತ್ಕೊಂಡು ತಪಸ್ಸೆ ಮಾಡ್ತಾ ಇದ್ದಾರೆ. ಆ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಜ್ಞಾನ ಹೇಗೆ ಕೊಟ್ರು ಹೇಳಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಯಾರು? ಅವರು ಸ್ವಯಂ ಭೀಮಸೇನ. ಅಲ್ಲಿ ಪಾಂಡವರ ಗುರುಗಳು ಯಾರಾಗಿದ್ರು? ಅದು ಬಿಲ್ಲು ವಿದ್ಯೆ. ವೇದವ್ಯಾಸರಾಗಿದ್ರು. ಎಷ್ಟೋ ಬಾರಿ ಕೇಳ್ತಿರಲ್ಲ, ಒಂದು ಸಲ ಭೀಮನಿಗೆ ಅನ್ನಿಸ್ತಾ ಇತ್ತು, ಏಕಾದಶಿ ಒಳ್ಳೇದು, ಆದ್ರೆ ನನಗೆ ಅದು ಪಾಲನೆ ಮಾಡೋದಕ್ಕೆ ಹೇಳ್ಬೇಡಿ, ನೀವು ನನಗೆ ಚೆನ್ನಾಗಿ ಊಟ ಕೊಡಿ. ಅವರು ಏಕಾದಶಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಅವರು ಕೇಳ್ತಾರೆ ವೇದವ್ಯಾಸರಿಗೆ, ನನಗೆ ಯಾವ್ದಾದ್ರು ಒಂದು ಏಕಾದಶಿ ಹೇಳಿ, ಆ ಏಕಾದಶಿ ಮಾಡಿದ್ರೆ ಎಲ್ಲಾ ಮಾಡಿರೋ ಏಕಾದಶಿ ಫಲ ನಂಗೆ ಸಿಗ್ಬೇಕು. ಯಾವ್ದದು? ಪಾಂಡವ ನಿರ್ಜಲ ಏಕಾದಶಿ ಬರುತ್ತೆ ಮೇನಲ್ಲಿ. ಆ ರೀತಿ ಆಗ ಭೀಮಸೇನರು ವೇದವ್ಯಾಸರಿಗೆ ಕೇಳಿದ್ದು, ವೇದವ್ಯಾಸರು ಇದಕ್ಕೆ ಉತ್ತರ ಕೊಡ್ತಾರೆ. ಆ ರೀತಿ ಅವರೆಲ್ಲ ಗುರುಗಳೆಲ್ಲ ಆಗಿದ್ರು. ಈಗ ಮಧ್ವಾಚಾರ್ಯರಿಗೆ ಅನ್ನಿಸ್ತಿತ್ತು, ನಾನು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೇರವಾಗಿ ವೇದವ್ಯಾಸರಿಂದ ಪಡ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಆ ವೇದವ್ಯಾಸರನ್ನ ಹುಡ್ಕೊಂಡು ಉತ್ತರ ಬದ್ರಿಗೆ ಹೋಗ್ತಾರೆ ಇವರು. ಬದ್ರಿ ಎಷ್ಟು ತುಂಬಾ ಚಳಿ ಇರುವಂತಹದ್ದು ಅಂತ ಹೇಳಿದ್ರೆ, ಯಾವಾಗಲೂ ಹಿಮ ಬೀಳ್ತಾ ಇರುತ್ತೆ. ಆಮೇಲೆ ಕೆಲವು ಅವರೊಬ್ಬ ಶಿಷ್ಯರು ನಾನು ಬರ್ತೀನಿ ಅಂತ ಹೇಳಿ, ಆಯ್ತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಮಧ್ವಾಚಾರ್ಯರು ಎಷ್ಟು ವೇಗವಾಗಿ ರಭಸವಾಗಿ ಪರ್ವತವನ್ನು ಹತ್ತುತ್ತಾ ಅವರು ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಗಾಳಿ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಇವರು ಬರ್ತಾ ಇರ್ತಾರೆ. ಆದರೆ ಒಂದು ಕ್ಷಣದಲ್ಲಿ ಇವ್ರಿಗೆ ಅನ್ನಿಸುತ್ತೆ, ನಾನು ಇನ್ನು ಮುಂದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ. ಆಮೇಲೆ ಮಧ್ವಾಚಾರ್ಯರು ಆಯ್ತು ಆದರೆ ಕೆಳಗಡೆ ಹೋಗೋದು ಕಷ್ಟ ಈಗ, ಯಾಕೆಂದ್ರೆ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಮಧ್ವಾಚಾರ್ಯರು ಅವರ ಒಂದು ಉತ್ತರಿ ಏನೋ ತಗೊಂಡು ಗಾಳಿನಲ್ಲಿ ಬೀಸ್ತಾ ಅವರ ಶಿಷ್ಯರನ್ನ ಕೆಳಗಡೆ ಕಳಿಸ್ತಾರೆ. ಆಮೇಲೆ ಇವರು ಮುಂದೆ ಮೇಲೆ ಹೋಗ್ತಾರೆ. ಮುಂದೆ ಹೋಗಿ ಅವರು ವೇದವ್ಯಾಸರ ಆಶ್ರಮವನ್ನು ಅವರು ತಲುಪ್ತಾರೆ. ಆ ಆಶ್ರಮ ಹೇಳ್ತಾರೆ ಎಷ್ಟು ಮನೋಹರವಾಗಿರುತ್ತೆ. ತುಂಬಾ ಅದ್ಭುತವಾದಂತಹ ವರ್ಣನೆ ಇದೆ. ಅವ್ರಿಗೆ ಎಷ್ಟು ಸಂಪೂರ್ಣ ಸ್ಥಳ ತುಂಬಾ ರಮಣೀಯವಾಗಿಯೂ ಇರುತ್ತೆ. ಎಲ್ಲ ಆಚಾರ್ಯರು ಎಲ್ಲ ಋಷಿಮುನಿಗಳು ಇರ್ತಾರೆ. ಆಮೇಲೆ ಹೋಗಿ ವೇದವ್ಯಾಸರ ದರ್ಶನ ಆಗುತ್ತೆ. ಅಲ್ಲಿ ಅವರ ನಮಸ್ಕಾರವನ್ನು ಮಾಡ್ತಾರೆ. ಆಮೇಲೆ ಅಲ್ಲಿ ಇವರಿಗೆ ವಿಶೇಷವಾದಂತಹ ಶಾಸ್ತ್ರದ ಸಾಕ್ಷಾತ್ಕಾರಗಳು ಇನ್ನೂ ಹೆಚ್ಚು ಆಗುತ್ತೆ. ಈ ರೀತಿ 2 ಬಾರಿ ಅವ್ರು ಹೋಗಿದ್ರು ಅಂತ ಶಾಸ್ತ್ರ ಹೇಳುತ್ತೆ. 2 ಬಾರಿ ಅವರು ಉತ್ತರ ಬದ್ರಿಗೆ ಹೋಗ್ಬಿಟ್ಟು ಬರ್ತಾರೆ ಅಂತ. ಸೊ ಇದಾದ್ಮೇಲೆ ನಾನು ತುಂಬಾ ಮುಖ್ಯವಾಗಿರೋದು ಮಾತ್ರ ಹೇಳ್ತೀನಿ. ಈಗ ಒಂದು ಬಾರಿ, ಇದು ಎಷ್ಟೋ ವರ್ಷಗಳು ಆದ್ಮೇಲೆ, ಅವರು ಸಮುದ್ರದ ತೀರದಲ್ಲಿ ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾರೆ. ಸಮುದ್ರದ ತೀರದಲ್ಲಿ ಧ್ಯಾನ ಮಾಡ್ತಾ ಕುತ್ಕೊಂಡಿರುವಾಗ ಆ ಸಮುದ್ರದಲ್ಲಿ ಒಂದು ಹಡಗು ಬರುತ್ತೆ. ಆ ಹಡಗು
ದೋಣಿ, ಕಡಗೋ ದೋಣಿನೋ ಬರುತ್ತೆ. ಅಲ್ಲಿ ಬಂದಿರುವಾಗ ಅದು ಸುರುಳಿನಲ್ಲಿ ಅಲೆಗಳಲ್ಲಿ ಅದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಇವ್ರು ಒಂದು ಸಹಾಯ ಕೇಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಸಮುದ್ರ ತೀರ ಅಂತ ಹೇಳಿದ್ರೆ ಬಿರುಗಾಳಿ ಎಲ್ಲ ಹೆಚ್ಚು. ಅದಕ್ಕೋಸ್ಕರ ಇವರು ಸ್ವಯಂ ವಾಯುದೇವರ ಪ್ರೇರಣೆಯಿಂದ ಆ ಸಂಪೂರ್ಣ ಬಿರುಗಾಳಿಯನ್ನೆಲ್ಲ ದೂರ ಮಾಡಿ ಆ ಹಡಗನ್ನ ಅವರು ಸುರಕ್ಷಿತವಾಗಿ ದಡಕ್ಕೆ ಕರ್ಕೊಂಡ್ಬರ್ತಾರೆ. ಇದನ್ನ ನೋಡಿದ ತಕ್ಷಣ ಅಲ್ಲಿದ್ದಂಥ ವ್ಯಾಪಾರಿಗಳು, ಆ ದೋಣಿಯಲ್ಲಿದ್ದಂಥ ವ್ಯಾಪಾರಿಗಳು, ಅವ್ರಿಗೆಲ್ಲ ಖುಷಿ ಆಗೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ನಾವು ನಿಮಗೆ ಏನಾದರೂ ದೇಣಿಗೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಸನ್ಯಾಸಿ, ದೇಣಿಗೆಯನ್ನ ತಗೊಂಡು ಏನು ಮಾಡಲಿ? ಅದು ಅಲ್ಲದೆ ಆಗ ಏನು ಮಂದಿರನೂ ಇರಲಿಲ್ಲ, ಏನೂ ಇರಲಿಲ್ಲ. ಅವರು ಇದ್ದಿದ್ದು ಒಬ್ಬರೇ. ಅವ್ರು ಹೇಳ್ತಾರೆ, ನನಗೇನು ದೇಣಿಗೆ ಏನು ಬೇಕಿಲ್ಲ, ಆದರೆ ನಿಮ್ಮ ದೋಣಿನಲ್ಲಿ ನಾನೊಂದು, ನೀವು ಎಲ್ಲಿಂದ ಬರ್ತಾ ಇರೋದು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ದ್ವಾರಕಾಯಿಂದ ಬರ್ತಾ ಇದೀವಿ ಅಂತ. ಆಮೇಲೆ ಅವರ ದೋಣಿನಲ್ಲಿ ಒಂದು ದೊಡ್ಡದ ಒಂದು ಗೋಪಿ ಚಂದನದ ಒಂದು ಕಲ್ಲಿರುತ್ತೆ. ಆ ಕಲ್ಲನ್ನ ಇವ್ರು ಹೇಳ್ತಾರೆ, ನೀವು ಅದನ್ನ ನನಗೆ ಕೊಡಿ ಅಂತ. ಅವರು ಅದನ್ನ ದೋಣಿಯನ್ನ ಸರಿಯಾಗಿ ಇಟ್ಕೊಂಡಿರೋದಕ್ಕೆ ಅವ್ರು ಇಟ್ಕೊಂಡಿರ್ತಾರೆ, ಸರಿಯಾಗಿ ನಿಲ್ಸೋದಕ್ಕಾಗ್ಲಿ ಅಂತ ಹೇಳಿ, ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಅವರು ಆ ಕಲ್ಲನ್ನ ಇಟ್ಟಿರ್ತಾರೆ. ಆದರೆ ಅದು ಏನು ಬೆಲೆ ಬಾಳತ್ತೆ, ಆಯ್ತು ಅಂತ ಹೇಳಿ ಅವರು ಕೊಟ್ಬಿಡ್ತಾರೆ. ಅದು ಕೊಡುವಾಗ ಅದು ಚೂರಾಗಿ ಅಲ್ಲಿ ಒಂದು ವಿಶೇಷವಾದಂಥ ವಿಗ್ರಹ ಇರುತ್ತೆ. ಆ ವಿಗ್ರಹ ಯಾವುದು ಅಂತ ಹೇಳಿದ್ರೆ ಉಡುಪಿಯ ಶ್ರೀಕೃಷ್ಣ ಬಾಲಕೃಷ್ಣನ ವಿಗ್ರಹ. ಸೊ ಆ ಬಾಲಕೃಷ್ಣನ ವಿಗ್ರಹ ಗೋಪಿಚಂದನದಲ್ಲಿರುತ್ತೆ. ಆಮೇಲೆ ಅದೆಷ್ಟು ಭಾರ ಇರುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ, 30 ಜನ ಅದನ್ನು ತಗೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಭಾರ ಇತ್ತಂಥದ್ದು. ಆದರೆ ಇವರು ನೇರವಾಗಿ ಹೋಗಿ ಅದನ್ನ ನೋಡಿ, ಅಂತ ಹೇಳಿದ್ರೆ ಆ ಭಾರ ಯಾವ ಭಾರ ಅಂತನೂ ಗೊತ್ತಿಲ್ಲ. ಯಾಕಂದ್ರೆ ನೋಡೋದಕ್ಕೆ ಅದು ವಿಗ್ರಹ ತುಂಬಾ ಸಣ್ಣದೇ ಇದೆ. ಆದರೆ ಭಗವಂತ ಯಾವಾಗಲೂ ಯಾವುದರಿಂದ ಬರ್ತಾರೆ ಅಂತ ಹೇಳಿ ಪ್ರೇಮದಿಂದ ಬರ್ತಾರೆ. ಸೊ ಈಗ ಮಧ್ವಾಚಾರ್ಯರು ಪ್ರೇಮದಿಂದ ಆ ವಿಗ್ರಹವನ್ನ ಕರೀತಾರೆ. ಆಮೇಲೆ ತಕ್ಷಣ ಅವರು ನೀವು ಎಷ್ಟೋ ಬಾರಿ ವಿಗ್ರಹಗಳನ್ನ ನೋಡಿದ್ರೆ ಈ ಚಿತ್ರಗಳಿದೆ, ಮಧ್ವಾಚಾರ್ಯರು ಆ ವಿಗ್ರಹವನ್ನ ಕೈಯಲ್ಲಿ ಇಟ್ಕೊಂಡಿರೋದು. ಅವ್ರ ಪ್ರೇಮದಿಂದ ಆ ವಿಗ್ರಹವನ್ನ ಕರೆದಿದ ತಕ್ಷಣ ಆ ವಿಗ್ರಹ ಬರುತ್ತೆ. ಆಮೇಲೆ ಇವರು ತಗೊಂಡೋಗ್ತಾರೆ. ಅದಾದ್ಮೇಲೆ ಆ ಉಡುಪಿಯಲ್ಲಿ ಅವರು ಆ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ. ಆ ವಿಗ್ರಹವನ್ನ ಪ್ರತಿಷ್ಠಾಪನೆ ಅಲ್ಲ, ಆ ವಿಗ್ರಹವನ್ನ ಅಲ್ಲಿ ಇಟ್ಟು ಎಲ್ಲ ಪೂಜೆಯ ಆರಾಧನೆಯನ್ನ ಪುನರ್ ಸ್ಥಾಪನೆಯನ್ನ ಮಾಡ್ತಾರೆ. ಪುನರ್ ಸ್ಥಾಪನೆ ಅಂತ ಹೇಳಿದ್ರೆ ಈ ವಿಗ್ರಹ ಎಲ್ಲಿಂದ ಬಂತು? ದ್ವಾರಕಾದಿಂದ ಬಂತು. ಆದ್ರೆ ಹೇಳ್ತಾರೆ, ಈ ದ್ವಾರಕ್ಕೆ ಈ ವಿಗ್ರಹ ಇತ್ತಲ್ಲ, ಇದು ಸಾಮಾನ್ಯವಾದ ವಿಗ್ರಹ ಅಲ್ಲ. ಇದು ವಿಗ್ರಹ ಸ್ವಯಂ ರುಕ್ಮಿಣಿ ಆರಾಧನೆಯನ್ನ ಮಾಡ್ತಾ ಇದ್ರು, ಕೃಷ್ಣನನ್ನ. ಆ ವಿಗ್ರಹವೇ ಅದು ಇರುವಂತಹ ವಿಗ್ರಹ. ಆ ವಿಗ್ರಹ ಅಲ್ಲಿ ಮತ್ತೆ ಅವರು ಪುನರ್ಸ್ಥಾಪನೆಯನ್ನ ಮಾಡ್ತಾರೆ. ಮತ್ತೆ ಎಲ್ಲ ಅವರ ಮುಖ್ಯವಾದಂಥ ಶಿಷ್ಯರಿದ್ರಲ್ಲ, ಆ ಮುಖ್ಯವಾದ ಶಿಷ್ಯರಿಗೆ ಅವರು ಬೇರೆ ಬೇರೆ ಮಠಗಳನ್ನ ಮಾಡ್ತಾರೆ. ಅಷ್ಟಮಠಗಳನ್ನ ಮಾಡಿ ಅವರು ಅಲ್ಲಿ ಎಲ್ಲರಿಗೂ ಅವರು ಹೇಗೆ ಪೂಜಾ ವಿಧಾನಗಳನ್ನ ಅವರೆಲ್ಲರೂ ತಿಳಿಸ್ಕೊಡ್ತಾರೆ. ಆಮೇಲೆ ಪರ್ಯಾಯ ಅಂತ ಮಾಡ್ತಾರೆ. ಪರ್ಯಾಯ ಅಂತ ಹೇಳಿದ್ರೇನು? ರೊಟೇಷನಲ್ ವರ್ಷಿಪ್. ಈಗ ನಾವು ಹೇಳ್ತೀವಲ್ಲ, ಕೆಲವು ಸಲ ಭಗವಂತನಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಇಲ್ಲಿ ಅಂತೂ ಪ್ರತಿದಿನ ವಾಸುದೇವ ಸ್ತೋತ್ರವನ್ನೇ ಮಾಡ್ತಾ ಇದ್ದಾರೆ, ಹೌದಲ್ಲ? ಆದರೆ ಪೂಜೆ ಮಾಡುವಂಥದ್ದು ಎಷ್ಟು ವಿಶೇಷವಾಗಿರುವಂತಹ ಒಂದು ಸೇವೆ, ಹೌದಲ್ಲ? ಆಕ್ಚುಲಿ ನೋಡಕ್ ಹೋದ್ರೆ ಅಟ್ಲೀಸ್ಟ್ ಒಂದು 4-5 ಭಕ್ತರು ಇರಬೇಕು. ಬೇರೆ ಬೇರೆ ಒಂದೊಂದು ವಾರ ಒಬ್ಬೊಬ್ಬರು ಪೂಜೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಸಿಗ್ಬೇಕು, ಹೌದಲ್ಲ? ಯಾರಿಗೆಲ್ಲ ದೀಕ್ಷೆ ಆಗಿದೆ ಅವ್ರು ಅಟ್ಲೀಸ್ಟ್ ಭಗವಂತನಿಗೆ ಆರಾಧನೆಯನ್ನ ಮಾಡಬೇಕು. ಆರಾಧನೆ ಮಾಡೋದು ಹೇಗಂತನೂ ಕಲಿಬೇಕು. ಸೊ ಅಲ್ಲಿ ಅವರು ಅಷ್ಟ ಸನ್ಯಾಸಿಗಳನ್ನ ನೇಮಕ ಮಾಡ್ತಾರೆ. ಅವರೆಲ್ಲರಿಗೂ ಹೇಗೆ ಪೂಜೆಯನ್ನ ಮಾಡೋದು ಎಲ್ಲ ತಿಳಿಸ್ಕೊಡ್ತಾರೆ. ಇದು ಬೇರೆ ಬೇರೆ ರೊಟೇಷನ್ ನಡೀತಾ ಇರುತ್ತೆ. ಈಗ ಇದು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಒಬ್ಬರಿಗೆ 2 ವರ್ಷ ಆದ್ಮೇಲೆ ಮತ್ತೆ ಟರ್ನ್ ಸಿಗತ್ತೆ. ಸೊ ಆ ರೀತಿ ಇದು ಪರ್ಯಾಯ, ಅದನ್ನು ಅವರು ಸ್ಥಾಪನೆಯನ್ನ ಮಾಡಿದ್ರು. ಇದಾದ್ಮೇಲೆ ಈಗ ಗೌಡಿಯ ಪರಂಪರೆಕ್ಕೂ ಮತ್ತು ಮಧ್ವ ಪರಂಪರೆಕ್ಕೂ ಏನು
ಕನೆಕ್ಷನ್ ಎಲ್ಲಿದೆ? ಇದನ್ನ ನಾವು ಚರ್ಚೆ ಮಾಡಿ ನಾವು ಇಲ್ಲಿ ಮುಕ್ತಾಯವನ್ನು ಮಾಡೋಣ. ಈಗ ನಾವು ಕೇಳ್ಪಟ್ವಿ ಮಧ್ವ ಪರಂಪರೆಯಲ್ಲಿ ಯಾರಿದ್ದಾರೆ? ಮಧ್ವಾಚಾರ್ಯರಿಗೂ ಅವರ ಶಿಷ್ಯರು ಯಾರು? ಒಬ್ರು ಶಿಷ್ಯರು ಬರ್ತಾರೆ ಲಕ್ಷ್ಮೀ ತೀರ್ಥ ಅಂತ. ಲಕ್ಷ್ಮೀ ತೀರ್ಥರ ಮತ್ತೊಬ್ರು ಶಿಷ್ಯರು ಅಂತ ಹೇಳಿದ್ರೆ ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿ ಅವರು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಅನ್ನಿಸ್ತಾ ಇತ್ತು, ನಾನು ಜನ್ಮ ಪಟ್ಟು ನಾವು ಯಾವ್ದಾದ್ರು ಒಂದು ಹೊಸ ಪರಂಪರೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅದು ಮಧ್ವ ಪರಂಪರೆಯಲ್ಲಿ ಪ್ರಾರಂಭ ಮಾಡಬೇಕು. ಆ ಮಧ್ವ ಪರಂಪರೆಯಲ್ಲಿ ವಿಶೇಷವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿ ಯಾರು ಅಂತ ಹೇಳಿದ್ರೆ ಅವರು ಗೋಲೋಕ ವೃಂದಾವನದಲ್ಲಿ ಒಬ್ಬ ಕಲ್ಪವೃಕ್ಷ. ಆ ಕಲ್ಪವೃಕ್ಷವೇ ಈ ಜಗತ್ತಿನಲ್ಲಿ ಮಾಧವೇಂದ್ರ ಪುರಿಯಾಗಿ ಬರ್ತಾರೆ. ಆ ಮಾಧವೇಂದ್ರ ಪುರಿ ಅವರಿಗೆ ಒಬ್ಬರು ಶಿಷ್ಯರು ಇರ್ತಾರೆ, ಅವರ ಹೆಸರು ಈಶ್ವರಪುರಿ. ಈ ಈಶ್ವರಪುರಿಯರ ಶಿಷ್ಯರು ಶ್ರೀ ಚೈತನ್ಯ ಮಹಾಪ್ರಭು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಸ್ವಯಂ ಭಗವಂತರೇ, ಆದ್ರೂ ಅವರು ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ? ಎಲ್ಲರಿಗೂ ತಿಳಿಸ್ಕೊಡೋದಕ್ಕಾಗಿ. ಗುರುಗಳನ್ನ ಸ್ವೀಕಾರ ಮಾಡೋದು ಏನು ಎಲ್ಲರಿಗೂ ಅನಿವಾರ್ಯ. ನಾವೇನಾದ್ರೂ ಭಗವಂತನ ನಾಮಕ್ಕೆ ಹೋಗ್ಬೋದು ಗುರುಗಳನ್ನ ಸ್ವೀಕಾರ ಮಾಡದೆ? ಯಾರಾದ್ರೂ ಉದಾಹರಣೆ ಇದೆಯಾ ಗುರುಗಳನ್ನ ಸ್ವೀಕಾರ ಮಾಡದೆ ಭಗವಂತನ ನಾಮಕ್ಕೆ ಹೋಗಿರೋದು? ಯಾರ್ದು ಇಲ್ಲ? ಮೀರಾಬಾಯಿ ಅವ್ರಿಗೆ ಗುರುಗಳಿದ್ರು? ಅಜಾಮಿಳ ತುಂಬಾ ಸಲೀಸಾಗ ಹೋಗ್ಬಿಟ್ರು, ಹೌದಲ್ಲ? ಒಂದು ದಿನ ಗೌರಂಗ್ ಬಂದಿದ್ರು, ಅವ್ರು ಹೇಳ್ತಾ ಇದ್ರು ಅಜಾಮಿಳನ್ ಬಗ್ಗೆ ಹೇಳ್ತಾ ಇದ್ರು. ಒಬ್ಬ ಯುವಕರ ಹೇಳಿದ್ರಂತೆ, ಮಜಾ ಬಿ ಕಿಯಾ ಗೋಲೋಕ್ ಬಿ ಗಯ. ಅವ್ರ ಅನ್ಸುತ್ತೆ ಮಜಾನ ಮಾಡ್ಬೋದು, ಆಮೇಲೆ ಕೊನೆಗೆ ಹರಿನಾಮ ಅಂತ ಹೇಳ್ಬಿಟ್ಟು ನಾಮಕ್ಕೆ ಹೋಗ್ಬಿಡ್ಬೋದು. ಒಳ್ಳೇದಲ್ಲ? ನೋಡಿ, ಆದ್ರೆ ಹೇಳ್ತಾರೆ ಯಾವಾಗ ಅವನು ಏನೆಲ್ಲ ಪಾಪ ಕಾರ್ಯಗಳನ್ನೆಲ್ಲ ಏನು ಮಾಡಿದ್ನಲ್ಲ, ಆಗ ಅವನೆಲ್ಲವನ್ನು ಮಾಡಿದ್ದು ಅಜ್ಞಾತದಿಂದ. ಅಜ್ಞಾತ ಅಂತ ಹೇಳಿದ್ರೆ ಭಕ್ತಿಯ ಜ್ಞಾನ ಇರ್ಲಿಲ್ಲ ಅವನಿಗೆ, ಜ್ಞಾನ ಇಲ್ಲದೆ ಮಾಡಿರುವಂಥದ್ದು. ಆದ್ರೆ ಯಾರು ಒಂದ್ಸಲ ಸತ್ಸಂಗಕ್ಕೆ ಬರ್ತಾರಲ್ಲ, ಸತ್ಸಂಗಕ್ಕೆ ಬಂದ್ಮೇಲೆ ಗೊತ್ತಾಗತ್ತಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅದೆಲ್ಲ ಅದಾದ್ಮೇಲೆ ಯಾರಾದ್ರೂ ಆ ರೀತಿ ಮಾಡಿದ್ರೆ ಆಗ ಪೂರ್ತಿ ಚುಪ್ತ ತಗೊಳ್ಬೇಕಾಗತ್ತೆ. ಯಮರಾಜರು ಇರ್ತಾರೆ, ನೋಡ್ತಾರೆ, ಹರಿನಾಮ ಮಾಡ್ತಾ ಇದೀಯಾ, ಅದು ಮಾಡ್ತಾ ಮಾಡ್ತಾ ಬೇರೆದು ಮಾಡ್ತಾ ಇದೀಯಾ. ಸೊ ಅದಕ್ಕೋಸ್ಕರ ಅಜಾಮಿಳಂದು ತುಂಬಾ ಸ್ಪೆಷಲ್ ಕೇಸ್ ಇದ್ದಿದ್ದು. ಆದ್ರೆ ಹೇಳ್ತಾರೆ, ನಾವೇನಾದ್ರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಗುರುಗಳ ಅವಶ್ಯಕತೆ ತುಂಬಾ ಮುಖ್ಯವಾಗಿದೆ. ಹೇಳ್ತಾರೆ, ತಸ್ಮಾತ್ ಗುರುಂ ಪ್ರಪದ್ಯೇತ. ಮತ್ತೊಂದಿದೆ, ಏವ ಅಭಿಗಚ್ಚೇತ್ ಅಂತ ಹೇಳುತ್ತೆ ಶಾಸ್ತ್ರ. ಹೇಳುತ್ತೆ, ಒಂದು ಉಪನಿಷತ್ತಿನಲ್ಲಿ ಹೇಳುತ್ತೆ, ನಾವು ಮನುಷ್ಯನ ಶರೀರದಲ್ಲಿ ಬಂದ ಮೇಲೆ ಏನ್ ಮಾಡ್ಬೇಕು? ಒಂದು ಜಿಜ್ಞಾಸ ಮಾಡ್ಬೇಕು, ಎರಡನೇದು ಗುರುಗಳ ಆಶ್ರಯವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಗುರುಗಳ ಆಶ್ರಯ ಹೇಗೆ ಸ್ವೀಕಾರ ಮಾಡೋದು? ಗುರು ಪರಂಪರೆಯಲ್ಲಿ ಯಾರು ಬರ್ತಾ ಇರ್ತಾರಲ್ಲ ಅವ್ರದ್ದು ಮಾತ್ರ. ಪ್ರಭುಪಾದ್ರ ಶಿಷ್ಯರು ಎಷ್ಟೋ ಜನ ಇದ್ದಾರೆ ಈಗ. ಸೊ ಅವರನ್ನೆಲ್ಲ ನಾವು ಗುರುಗಳಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ನಮ್ಮ ಪರಂಪರೆ ಎಲ್ಲಿಗೆ ಕನೆಕ್ಟ್ ಇದೆ? ಮಧ್ವ ಪರಂಪರೆಗೆ ಕನೆಕ್ಟ್ ಇದೆ. ಇದಷ್ಟೇ ಅಲ್ಲ, ಈಗ ಮಧ್ವ ಪರಂಪರೆಯಲ್ಲೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು 9 ಸತ್ಯಗಳಿದೆ. ಅದು ದಾರ್ಶನಿಕ ತತ್ವಗಳು. ಅದು ಮಧ್ವ ಪರಂಪರೆಗೂ ನಮಗೂ ಎರಡಕ್ಕೂ ಅನ್ವಯ ಆಗುತ್ತೆ. ಯಾವುದೆಲ್ಲ ಅಂತ ಹೇಳಿದ್ರೆ ನಾನು ಒಂದೊಂದಾಗಿ ಹೇಳ್ತೇನೆ, ನಾವೆಲ್ಲರೂ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಹೇಳ್ತಾರೆ, ಶ್ರೀಕೃಷ್ಣ ಅವನೇ ಪರಾತ್ಪರ ಸತ್ಯ, ಅದ್ವಿತೀಯ, ಅವನ ಬಿಟ್ಟು ಮತ್ಯಾರು, ಅದಕ್ಕಿಂತ ಮತ್ತೆ ಹೆಚ್ಚಿನ ಆಧ್ಯಾತ್ಮಿಕ ತತ್ವ ಇಲ್ಲ. ಪರಾತ್ಪರ ಸತ್ಯ ಯಾರು? ಶ್ರೀಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ,
ಏತೇಚಾಂ ಶಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಇದ್ರಲ್ಲಿ ಏನ್ ಹೇಳ್ತಾ ಇದೆ? ಎಲ್ಲಾ ಅವತಾರಗಳೆಲ್ಲ ಇದಾರಲ್ಲ. ಕೆಲವು ಸಲ ಎಲ್ಲರಿಗೂ ಪ್ರಶ್ನೆ ಇರುತ್ತೆ, ಕೃಷ್ಣ ವಿಷ್ಣುವಿನಿಂದ ಬಂದ್ರ ಇಲ್ಲ ವಿಷ್ಣು ಕೃಷ್ಣನಿಂದ ಬಂದ್ರ? ಎಷ್ಟು ಜನಕ್ಕೆ ಅನ್ಸುತ್ತೆ ಕೃಷ್ಣ ವಿಷ್ಣುವಿನಿಂದ ಬಂದ್ರು? ಇಲ್ಲಿ ಕೈ ಎತ್ತುತ್ತಾ ಇಲ್ಲ, ಆದ್ರೆ ಮನಸ್ಸು ಪರವಾಗಿಲ್ಲ, ಚಿಂತೆ ಮಾಡಿ, ತಪ್ಪಾದ್ರೂ ಕೈ ಎತ್ತಿ. ನಿಮ್ಗೆ ಏನ ಮನಸ್ಸಿನಲ್ಲಿ ಏನ್ ಅನ್ಸಿದೆ ನೀವು ಕೈ ಎತ್ತಿ. ಎಷ್ಟು ಜನಕ್ಕೆ ಅನ್ಸುತ್ತೆ ವಿಷ್ಣು ಕೃಷ್ಣನಿಂದ ಬಂದ? ಇಲ್ಲ ಇಲ್ಲ, ಕೃಷ್ಣ ವಿಷ್ಣುವಿನಿಂದ ಬಂದ. ಕೃಷ್ಣ ವಿಷ್ಣುವಿನಿಂದ ಬಂದ್ರು. ಹಾ ಸರಿ. ಎಷ್ಟು ಜನಕ್ಕೆ ಅನ್ಸುತ್ತೆ ವಿಷ್ಣು ಕೃಷ್ಣನಿಂದ ಬಂದ? ಎಷ್ಟು ಜನಕ್ಕೆ ಗೊಂದಲ ಇದೆ? ಗೊಂದಲ ಎಷ್ಟು ಜನಕ್ಕಿದೆ? ಹಾ ಹೇಳ್ತಾರೆ. ನಾನು ನಿಮ್ಗೆ ಎರಡು ಮೂರು ಶಾಸ್ತ್ರದಿಂದನೂ ಉಲ್ಲೇಖ ಮಾಡ್ಬೋದು. ಭೀಷ್ಮ ದೇವರು ಶಯ್ಯೆಯಲ್ಲಿ ಮಲ್ಕೊಂಡಿರುವಾಗ ಅವರು ಕೃಷ್ಣನನ್ನ ಕೈ ತೋರಿಸಿ ಅವ್ರು ಹೇಳ್ತಾರೆ, ಇವರು ಆದಿನಾರಾಯಣ ಅಂತ. ಏನು ಆದಿನಾರಾಯಣ ಅಂತ ಹೇಳಿದ್ರೆ ಮೊದಲನೇ ನಾರಾಯಣ ಅಂದ್ರೇನು? ಕೃಷ್ಣನೇ ಮೊದಲನೇ ನಾರಾಯಣ ಅಂದ್ರೆ ಇವರಿಂದ ಬೇರೆ ಎಲ್ಲ ನಾರಾಯಣರು ಬಂದಿದ್ದಾರೆ ಅಂತ ಅರ್ಥ. ಇದು ಸ್ವಯಂ ಭೀಷ್ಮದೇವರು ಭಾಗವತದಲ್ಲಿ ಹೇಳ್ತಾರೆ. ಅದಷ್ಟೇ ಅಲ್ಲ, ಕೃಷ್ಣ ಸ್ವಯಂ ಅವರು ಕುರುಕ್ಷೇತ್ರ ಯುದ್ಧದಲ್ಲಿರುವಾಗ ವಿಶ್ವರೂಪದ ದರ್ಶನವನ್ನು ಮಾಡ್ತಾರೆ. ವಿಶ್ವರೂಪದ ದರ್ಶನ ಮಾಡಿ ಕೊನೆಗೆ ಅವರು ಚತುರ್ಭುಜ ರೂಪವನ್ನು, ವಿಷ್ಣುವಿನ ರೂಪವನ್ನು ತೋರಿಸ್ತಾರೆ. ಗೊತ್ತಿದೆ? 11ನೇ ಅಧ್ಯಾಯದಲ್ಲಿ ಇದು ಚರ್ಚೆ ಬರುತ್ತೆ. ವಿಶ್ವರೂಪ ದರ್ಶನ ಆಗುತ್ತೆ, ಅದಾದ್ಮೇಲೆ ಚತುರ್ಭುಜವಾದಂತಹ ರೂಪವನ್ನು ತೋರಿಸ್ತಾರೆ. ನೀವು ಎಲ್ಲೂ ನೋಡೋದಿಲ್ಲ ವಿಷ್ಣು ಕೃಷ್ಣನ ರೂಪ ತೋರಿಸೋದು. ಕೃಷ್ಣ ವಿಷ್ಣುವಿನ ರೂಪ ತೋರಿಸ್ತಾರೆ, ಆದ್ರೆ ವಿಷ್ಣು ಕೃಷ್ಣನ ರೂಪ ತೋರಿಸೋದಿಲ್ಲ. ಅದು ಕೃಷ್ಣ. ಹಾ ವಾಸುದೇವ ಕೃಷ್ಣ, ಅದು ವಾಸುದೇವ ಕೃಷ್ಣ. ವಾಸುದೇವ ಕೃಷ್ಣ ಚತುರ್ಭುಜ, ಬೃಂದಾವನ ಕೃಷ್ಣ ದ್ವಿಭುಜ ಕೃಷ್ಣ, ವಾಸುದೇವ ಕೃಷ್ಣ ಚತುರ್ಭುಜ ಕೃಷ್ಣ. ಮತ್ತೆ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ನೀವು ನೋಡಿರ್ಬೋದು. ಬ್ರಹ್ಮ ವಿಮೋಹನ ಕೇಳಿದ್ರೆ, ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಬ್ರಹ್ಮ ಅವರೆಲ್ಲ ಗೋಪಾಲಕರನ್ನೆಲ್ಲ ನೋಡ್ಬಿಟ್ಟು ಅಪಹರಣ ಮಾಡ್ಬಿಟ್ಟಿರ್ತಾನೆ, ಬಚ್ಚಿಟ್ಬಿಡ್ತಾನೆ ಒಂದು ಗುಹೆಯಲ್ಲಿ. ಆಮೇಲೆ ಬ್ರಹ್ಮದೇವರು 1 ವರ್ಷ ಆದ್ಮೇಲೆ ಬರ್ತಾರೆ, ನೋಡೋಣ ಏನ್ ಮಾಡ್ತಾ ಇದ್ದಾನೆ ಈ ಕೃಷ್ಣ ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದಿರ್ತಾರೆ ಬ್ರಹ್ಮದೇವರು. ಆಗ ಕೃಷ್ಣ ಸ್ವಯಂ ಅವರ ಶರೀರದಿಂದ ಎಷ್ಟೊಂದು ವಿಸ್ತಾರಗಳನ್ನಾಗಿ ಮಾಡಿ ಬೇರೆ ಬೇರೆ ಗೋಪಾಲಕರು, ಗೋವುಗಳು ಈ ರೀತಿ ಎಲ್ಲ ವಿಸ್ತಾರರಾಗ್ಬಿಟ್ಟಿರ್ತಾರೆ. ಆಮೇಲೆ ಬ್ರಹ್ಮದೇವರು ಬಂದು ನೋಡ್ತಾ ಇರುವಾಗ ಒಂದು ಕ್ಷಣ ಆ ಬ್ರಹ್ಮದೇವರಿಗೆ ಒಂದು ಗೋಚರ ಆಗುತ್ತೆ, ಈ ಎಲ್ಲಾ ಗೋಪಾಲಕರು, ಗೋವುಗಳೆಲ್ಲವೂ ವಿಷ್ಣು ರೂಪವನ್ನ ತೋರಿಸ್ತಾರೆ. ಕೃಷ್ಣ ಮಧ್ಯದಲ್ಲಿದ್ದಾನೆ, ಎಲ್ಲ ಅವನ ಸುತ್ತಮುತ್ತ ಎಲ್ಲರೂ ವಿಷ್ಣುವಿನ ರೂಪವನ್ನ ತಾಳ್ತಾರೆ. ಆಮೇಲೆ ತಕ್ಷಣ ಗೋವುಗಳು ಗೋಪಾಲಕರಾಗ್ಬಿಡ್ತಾರೆ. ಆ ರೀತಿ ಭಗವಂತ ಕೃಷ್ಣ ವಿಷ್ಣುವಿನ ರೂಪವನ್ನು ಧಾರಣೆ ಮಾಡಿದ್ದಾರೆ. ಇದರೆಷ್ಟೊಂದು ಲೀಲೆಗಳಲ್ಲಿ ಭಗವಂತ ಅದನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಮೊದಲನೇದು ತತ್ವ ಮಧ್ವಾಚಾರ್ಯರದು ಮತ್ತು ಗೌಡಿಯ ಪರಂಪರದ ಯಾವುದು? ಕೃಷ್ಣ ಪರಾತ್ಪರ ಸತ್ಯ. ಎರಡನೇದು, ಎಲ್ಲಾ ವೇದಗಳನ್ನ ಓದಿ ಏನನ್ನ ಪಡ್ಕೊಳ್ಬೇಕಾಗಿರೋದು, ಏನನ್ನ ನಾವು ಯಾವ ಜ್ಞಾನವನ್ನ ಪಡ್ಕೊಳ್ಬೇಕಾಗಿರೋದು? ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅದೇ ಜ್ಞಾನ. ಇಲ್ಲ ವೇದಗಳನ್ನೆಲ್ಲ ಓದಿದೀವಿ, ಆದ್ರೆ ಭಗವಂತನ ತಿಳ್ಕೊಂಡಿಲ್ಲ, ಏನ್ ಪ್ರಯೋಜನ? ಅದಕ್ಕೋಸ್ಕರ 15ನೇ ಅಧ್ಯಾಯ 15ನೇ ಶ್ಲೋಕ ಭಗವದ್ಗೀತೆ ಹೇಳುತ್ತೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೇರಹಮೇವ ವೇದ್ಯೋ ವೇದಾಂತ ಕೃತ್ವೇದ ವಿದೇವ ಚಾಹಂ. ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತ ಏನು? ವೇದೈಶ್ಚ ಸರ್ವೇರಹಮೇವ ವೇದ್ಯೋ. ಎಲ್ಲ ವೇದಗಳನ್ನ ಓದಿ ಏನ್ ಮಾಡ್ಬೇಕಾಗಿದೆ ನೀವು? ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ವೇದಗಳನ್ನ ಸೃಷ್ಟಿ ಮಾಡಿರೋರು ಯಾರು? ವೇದಾಂತ ಕೃತ್. ಆಮೇಲೆ ವೇದಗಳನ್ನ ತಿಳ್ಕೊಳ್ಳೋರು, ಸಂಪೂರ್ಣ ವೇದಗಳನ್ನ ತಿಳ್ಕೊಂಡಿರೋರು ಯಾರಾದ್ರೂ ಇದ್ದಾರೆ? ನಾನೊಬ್ನೇ.
ವೇದವಿತ್, ಆ ರೀತಿ ಭಗವಂತ ಹೇಳ್ತಾರೆ. ಮೂರನೇದು, ಎಷ್ಟು ಬರೀ ಈ ಶಾರೀರಿಕ ಭಾಷ್ಯ, ಅದರಲ್ಲಿ ಶಂಕರಾಚಾರ್ಯರು ಬರೆದಿದ್ದು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ. ಇದರಲ್ಲಿ ಇವರು ಪೂರ್ತಿ ಆಪೋಸಿಟ್ ಹೇಳಿದ್ರು, ಈ ಜಗತ್ತು ಸತ್ಯನೇ ಅಂತ. ಹೇಗೆ ಸತ್ಯ? ಇದು ಅಶಾಶ್ವತವಾಗಿರ್ಬೋದು, ಆದ್ರೆ ಇದು ಸತ್ಯ, ಇದು ಮಿಥ್ಯ ಅಲ್ಲ. ಸತ್ಯ ಅಂತ ಹೇಳಿದ್ರೆ ಏನು? ಇದೆಲ್ಲವೂ ಇದೆ, ಇದೆಲ್ಲವೂ ಬರೀ ಒಂದು ಮಿಥ್ಯ ಅಲ್ಲ, ಇಲ್ಯೂಷನ್ ಅಲ್ಲ, ಇದೆಲ್ಲವೂ ವಾಸ್ತವಿಕ ಇದೆ. ಆದರೆ ಈ ವಾಸ್ತವಿಕತೆ ಶಾಶ್ವತವಾಗಿರುತ್ತದೆ, ಆ ರೀತಿ ಅವ್ರು ಹೇಳಿದ್ರು. ನಾಲ್ಕನೇದು, ಈಶ್ವರ ಮತ್ತು ಜೀವ ಮತ್ತು ಜಡ ಇವೆಲ್ಲವೂ ಸತ್ಯ. ಈಶ್ವರ, ಜೀವ ಮತ್ತು ಜಗತ್ತು. ಶಾರೀರಿಕ ಭಾಷ್ಯ, ಅದ್ವೈತ ಸಿದ್ಧಾಂತದ ಪ್ರಕಾರ ಈ ಜೀವ ಇದೆಯಲ್ಲ, ಜೀವ ಕ್ಷಣಿಕವಾಗಿ ಮಾತ್ರ ಇರುತ್ತೆ, ಆದರೆ ಇದು ಐಕ್ಯರಾದಾಗ ಇದರ ಅಸ್ತಿತ್ವ ಹೋಗ್ಬಿಡುತ್ತೆ. ಅದೆಲ್ಲ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳ್ತಾರೆ, ನಾವು ಭಗವಂತನಲ್ಲಿ ಐಕ್ಯರಾಗ್ತೀವಿ, ಆಗ ನಾವೇನಾಗ್ತೀವಿ, ನಮ್ಮ ಅಸ್ತಿತ್ವನೇ ಇರೋದಿಲ್ಲ. ಆದರೆ ಇದು ಸತ್ಯ ಅಲ್ಲ. ನಾವು ನಮ್ಮ ಈ ಗುರುತು ಯಾವಾಗಲೂ ಇದ್ದೇ ಇರುತ್ತೆ. ನಾವು ಈ ಜಗತ್ತಿನಲ್ಲಿರಲಿ, ಭಗವಂತನ ಧಾಮಕ್ಕೆ ಹೋಗ್ಲಿ, ನಾವು ಯಾವಾಗಲೂ ಆತ್ಮವಾಗಿ ಇದ್ದೇ ಇರುತ್ತೆ. ನಮ್ಮ ಪ್ರತ್ಯೇಕವಾಗಿರುವಂತಹ ಒಂದು ಗುರುತು ಇದ್ದೇ ಇದೆ. ನಾವು ಯಾವಾಗಲೂ ಭಗವಂತನ ದಾಸರು. ಇದನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಆಮೇಲೆ ಐದನೇದು, ಎಲ್ಲ ಆತ್ಮಗಳು ಭಗವಂತನ ದಾಸರು. ಇದು ಐದನೇದು ತತ್ವ. ಹೇಳ್ತಾರೆ, ಜೀವ ಕೃಷ್ಣದಾಸ್ ಕೊರ್ಲತೋರ್ ದುಃಖ ನಾಯಿ. ಯಾರು ಒಪ್ಕೊಳ್ತಾರೆ ನಾನು ಭಗವಂತನ ದಾಸ ಅಂತ, ಅವ್ರಿಗೆ ಈ ಜಗತ್ತಿನಲ್ಲಿ, ಈ ಸಂಸಾರದಲ್ಲಿದ್ರೂ ಅವ್ರಿಗೆ ದುಃಖ ಇಲ್ಲ. ಹೇಗೆ? ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಎಷ್ಟು ಜನ ಒಪ್ಕೊಳ್ತೀರಿ ನಾವೆಲ್ಲರೂ ಭಗವಂತನ ದಾಸರು ಅಂತ? ಎಲ್ಲರೂ ಒಪ್ಕೊಳ್ತಾ ಇದ್ದೀರಿ? ಎಷ್ಟು ಜನರ ಜೀವನದಲ್ಲಿ ದುಃಖಗಳಿಲ್ಲ? ಎಷ್ಟು ಜನರ ಜೀವನದಲ್ಲಿ ದುಃಖಗಳು ನಾವು ಅನುಭವಿಸ್ತಾ ಇದ್ವಿ? ಹಾ, ಪ್ರಭುಜಿ ಅನುಭವಿಸ್ತಾನೆ ಇಲ್ಲ. ಆದ್ರೆ ಈ ಶ್ಲೋಕ ಹೇಳ್ತದೆ, ಜೀವ ಕೃಷ್ಣದಾಸ್ ಏಯಿ ವಿಶ್ವಾಸ್ ಕೊರ್ಲೆ ತೋರ್ ದುಃಖ ನಾಯಿ. ನಾನು ಹೇಳ್ತೇನೆ, ಜೀವ ಕೃಷ್ಣದಾಸ್ ಏಯಿ ವಿಶ್ವಾಸ್ ಅಂದ್ರೇನು? ಯಾರಲ್ಲಿ ವಿಶ್ವಾಸ ಇದೆ, ಏನಂತ? ಜೀವ ಕೃಷ್ಣದಾಸ್ ಅಂತ ಯಾರಲ್ಲಿ ವಿಶ್ವಾಸ ಇದೆ, ಕೊರ್ಲೆ ತೋರ್ ದುಃಖ ನಾಯಿ, ಅವನಿಗೆ ದುಃಖ ಇಲ್ಲ. ಎಷ್ಟು ಜನ ಒಪ್ಕೊಳ್ತೀರಿ ಈಗ ನಾವೆಲ್ಲರೂ ಕೃಷ್ಣದಾಸರು ಅಂತ? ಎಷ್ಟು ಜನಕ್ಕೆ ಈಗ ದುಃಖ ಏನು ಇಲ್ಲ? ಹಾ, ದುಃಖ ಇದೆ ಇನ್ನು? ಹಾಗಾದ್ರೆ ಏನಿದು ಉಲ್ಟಾ ಬಲ್ಟಾ ಹೇಳ್ತಾ ಇದಾರೆ? ಯಾಕೆ ದುಃಖ ಇಲ್ಲ, ಯಾಕೆ ದುಃಖ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ? ಹಾ, ಸಹನ ಮಾಡೋ ಶಕ್ತಿ, ಆದ್ರೆ ದುಃಖ ಬರ್ತಾ ಇದೆ. ಭಗವಂತ ಹೇಳ್ತಾರೆ, ನಿಜವಾಗಿಯೂ ನಾವು ಕೃಷ್ಣದಾಸರು ಅಂತ ಇಲ್ಲಿ ಹೇಳ್ತೀವಿ, ಆದ್ರೆ ಆಚೆ ಹೋದಾಗ ಏನ್ ಅನ್ಕೊಳ್ತೀವಿ? ನಾನ್ ಬಾಸ್, ಈಗ ನಾನ್ ದಾಸ್ ಅಲ್ಲ. ನಾವ್ ಯಾವಾಗ ಬಾಸ್ ಅಂತೀವಿ ಆಗ್ಲೇ ನಮ್ಗೆಲ್ಲ ತೊಂದರೆ ಬರೋದು ಪ್ರಾರಂಭ ಆಗುತ್ತೆ. ನೋಡಿ, ದಾಸರು ಇದ್ದಾಗ ತೊಂದರೆಗಳು ಬರೋದಿಲ್ಲ, ಬಾಸ್ ಅಂದ್ರೆ ತೊಂದರೆಗಳು ಜಾಸ್ತಿ. ದಾಸರೆಲ್ಲರೂ ನಿಸ್ಸಂಚೋಗ, ಯಾವುದೇ ತೊಂದರೆಗಳಿಲ್ಲದೆ ಇರ್ತಾರೆ. ನೋಡಿ, ಹೇಳ್ತಾರೆ, ಭಗವಂತ ಹೇಳ್ತಾರೆ, 5ನೇ ಅಧ್ಯಾಯದ ಕೊನೆಯ ಶ್ಲೋಕ ಭಗವಂತ ಹೇಳ್ತಾರೆ, ಶಾಂತಿ ಸೂತ್ರ ಅಂತ ಹೇಳ್ತಾರೆ. ಶಾಂತಿ ಸೂತ್ರ ಅಂತ ಹೇಳಿದ್ರೆ, ಯಾರಿಗಿದು ಸಾಕ್ಷಾತ್ಕಾರ ಆಗಿದೆ, ಬರೀ ಜ್ಞಾನ ಅಲ್ಲ, ಯಾರಿಗೆ ಸಾಕ್ಷಾತ್ಕಾರ ಇದೆ ಅವ್ರಿಗೆ ಯಾವುದೇ ದುಃಖ ಬರೋದಿಲ್ಲ. ತೊಂದರೆ ಬರ್ಬೋದು, ದುಃಖ ಬರೋದಿಲ್ಲ. ತೊಂದರೆಗೂ ದುಃಖಕ್ಕೂ ವ್ಯತ್ಯಾಸ ಇದೆ. ಏನು ತೊಂದರೆಗೂ ದುಃಖಕ್ಕೂ ವ್ಯತ್ಯಾಸ? ಕಷ್ಟಗಳು ಬರುತ್ತೆ, ದುಃಖ ಬರೋದಿಲ್ಲ.
ಅಂದ್ರೆ ಸ್ವಲ್ಪ ಇದು ತುಂಬಾ ಕಷ್ಟ ಅಂತ ಹೇಳಿದ್ರೆ ನೋಡಿ, ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆದ್ರೆ ದುಃಖ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಹೇಳ್ತಾರೆ ಒಂದು ಸೇಯಿಂಗ್, ಪೇನ್ ಈಸ್ ಕಂಪಲ್ಸರಿ ಬಟ್ ಸಫರಿಂಗ್ ಈಸ್ ಆಪ್ಷನಲ್. ದುಃಖ ನಾವು ಪಡೋದು, ಅದು ನೀವು ಬೇಕಾದ್ರೆ ದುಃಖ ಪಡಬಾರದು ಅಂತ ನಿಮ್ಗೆ ಏನಾದ್ರು ಇಚ್ಛೆ ಇದ್ದರೆ ನೀವು ಪಡದೇ ಇರ್ಬೋದು. ಆದ್ರೆ ದುಃಖ ನೋಡಿ, ಕೆಲವು ಸಲ ಇಬ್ರು ವ್ಯಕ್ತಿಗಳು ಒಂದೇ ರೀತಿಯ ಸಮಸ್ಯೆಯಲ್ಲಿದ್ದಾರೆ, ಆದ್ರೆ ಒಬ್ರು ನರಳ್ತಾ ಇದ್ದಾರೆ, ಮತ್ತೊಬ್ರು ಶಾಂತವಾಗಿದ್ದಾರೆ. ಯಾಕೆ? ಆ ತೊಂದರೆಯನ್ನ ಸ್ವೀಕಾರ ಮಾಡುವಂತ ದಾರಿ ಗೊತ್ತಿಲ್ಲ. ಯಾವ ಚೇತನೆಯಿಂದ ಸ್ವೀಕಾರ ಮಾಡ್ತಾ ಇದೀವಿ, ಆ ಯಾವ ಚೇತನೆಯಿಂದ ಸ್ವೀಕಾರ ಮಾಡಿದ್ರೆ ನಿಮ್ಗೆ ದುಃಖ ಬರೋದಿಲ್ಲ. ಅದನ್ನ 5ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ತಿಳ್ಕೊಳ್ಳೋದಕ್ಕೆ ಆಸೆ ಇದೆ? ನಿಮ್ಗೆ ಆಸೆ ಇಲ್ಲ ಅನ್ಸುತ್ತೆ. ನಿಜವಾಗ್ಲು ಈಗ ಜೈ ಜಗನ್ನಾಥ ಸ್ವಾಮಿ ಪ್ರಭು ಆ ಶ್ಲೋಕ ಹೇಳ್ತಾರೆ, ಎಲ್ಲರೂ ಹೇಳಿ. ಭೋಕ್ತಾರಾಮ್, ನೀವು ಹೇಳ್ಕೊಡಿ ಬಿಡಿ ಎಲ್ಲರಿಗೂ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಸರ್ವಲೋಕ ಮಹೇಶ್ವರಂ, ಸೂರಧಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಇದರ ಅರ್ಥ ಏನು? ಮೊದಲನೇದು ಹೇಳದಿದ್ರು ಭೋಕ್ತಾರಾಮ್, ಈ ಜಗತ್ತಿನಲ್ಲಿ ಏನೇ ನಾವು ಭೋಗವನ್ನ ಮಾಡೋದು, ಏನಾದ್ರು ವಸ್ತು ಇದೆ, ವ್ಯಕ್ತಿ, ಎಲ್ಲ ವಸ್ತುವು, ಎಲ್ಲ ಭೋಕ್ತ ಮಾಡುವಂತ ಭೋಗಿಸೋನು ಯಾರು ಅಂತ ಹೇಳಿ ಬರೀ ಭಗವಂತ ಮಾತ್ರ. ನಾವೆಲ್ಲರೂ ಭಗವಂತ ಭೋಗ ಮಾಡಿರೋದನ್ನ, ಉಳಿದಿರೋದನ್ನ ಸ್ವೀಕಾರ ಮಾಡೋದು. ನಾವೆಲ್ಲ ಭೋಗಿಗಳಲ್ಲ, ಇದನ್ನ ಯಾವಾಗ ನಾವು ಒಪ್ಕೊಳ್ತೀವಿ. ಎರಡನೇದು ಯಜ್ಞ ತಪಸಾಂ, ಯಜ್ಞವನ್ನ ಸ್ವೀಕಾರ ಮಾಡೋನು ಆ ಭಗವಂತ. ಸರ್ವಲೋಕ ಮಹೇಶ್ವರಂ, ಈ ಜಗತ್ತಿನಲ್ಲಿ ಇರುವಂತಹ ಒಡೆತನ ಯಾವುದು ನಮ್ದಲ್ಲ, ಅದೆಲ್ಲವೂ ಭಗವಂತನದ ಅವನೇ ಒಡೆಯ. ಆಮೇಲೆ ಸುಹೃದಂ ಸರ್ವಭೂತಾನ, ಆ ಭಗವಂತ ನಮ್ಮೆಲ್ಲರಿಗೂ ಹಿತೈಷಿ. ಅವನು ಏನೇ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು. ಇದನ್ನ ಯಾರು ಹೃದಯದಲ್ಲಿ ಸ್ವೀಕಾರ ಮಾಡಿರ್ತಾರಲ್ಲ, ಅವರು ಯಾವಾಗ್ಲೂ ಶಾಂತಿಯಿಂದ ಇರ್ತಾರೆ. ಇದು ನಿಜವಾಗಿ ಶಾಂತಿಯನ್ನ ತಗೊಂಡು ಬರುವಂತದ್ದು ಸೂತ್ರ. ಯುನೈಟೆಡ್ ನೇಷನ್ಸ್ ಆಫ್ ಪೀಸ್ ಅವರು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಎಲ್ಲಾ ಸಂಸ್ಥೆಗಳನ್ನ, ಎಲ್ಲ ದೇಶಗಳನ್ನ ಅವರು ಒಟ್ಟುಗೂಡಿಸಿದ್ದಾರೆ. ಒಟ್ಟುಗೂಡಿಸಿದ್ರು ಯಾವುದಕ್ಕೋಸ್ಕರ ಒಟ್ಟುಗೂಡಿಸಿರೋದು? ಶಾಂತಿಯನ್ನ ನಿರ್ಮಾಣ ಮಾಡೋದಕ್ಕಾಗಿ, ಸ್ಥಾಪನೆ ಮಾಡೋದಕ್ಕಾಗಿ. ಆದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ, ಆದ್ರೆ ಫ್ಲಾಗ್ಸ್ ಹೆಚ್ಚಾಗ್ತಾನೆ ಇದೆ, ಕಂಟ್ರಿಗಳು ಹೆಚ್ಚಾಗ್ತಾನೆ ಇದೆ. ಕಂಟ್ರಿಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಏನರ್ಥ? ಇನ್ನು ಜಗಳಗಳು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಶಾಂತಿ ಇಲ್ಲ ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರ ನಿಜವಾದ ಶಾಂತಿ ಅಂತ ಹೇಳಿದ್ರೆ ಇದರಿಂದ ಬರುತ್ತೆ. ಇನ್ನು 6ನೇದು, 2 ರೀತಿಯ ಜೀವಿಗಳಿದ್ದಾರೆ. ಒಂದು ನಿತ್ಯ ಸಿದ್ಧ, ಒಂದು ನಿತ್ಯಬದ್ಧ. ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಯಾರು ಎಲ್ಲರೂ ಮುಕ್ತಿಯನ್ನ ಪಡೆದಿದ್ದಾರೆ, ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿರುವಂತಹ ಜೀವಿಗಳು. ಮತ್ತೆ ಕೆಲವರು ನಿತ್ಯಬದ್ಧ, ಅವರೆಲ್ಲ ಎಲ್ಲಿದ್ದಾರೆ? ಭೌತಿಕ ಜಗತ್ತಿನಲ್ಲಿ ಇದೆ ನಮ್ಮ ಮನೆ ಅಂತ ತಿಳ್ಕೊಂಡಿದ್ದಾರೆ. ನಾವು ನಮ್ಮ ನಿಜವಾದ ಮನೆಗೆ ಹೋಗೋದು ಬೇಡ, ಇಲ್ಲೇ ಚೆನ್ನಾಗಿದೆಯಲ್ಲ, AC ಇದೆ, ಏನ್ ತೊಂದರೆ ಇಲ್ಲ. ಅದಕ್ಕೋಸ್ಕರ ಒಂದು ಬದ್ಧರಾಗಿದ್ದಾರೆ, ಮತ್ತೊಬ್ರು ಮುಕ್ತರಾಗಿದ್ದಾರೆ. ಆಮೇಲೆ ಈ ಮುಕ್ತಿಯನ್ನ, ಈಗ ಬದ್ಧಾತ್ಮಗಳಿಗೆಲ್ಲ ಮುಕ್ತಿ ಬೇಕು. ಹೇಗೆ ಮುಕ್ತಿ ಸಿಗುತ್ತೆ ಹೇಳ್ತಾರೆ, ಯಾರು ಭಗವಂತನ ಜೊತೆ ಆ ಸಂಬಂಧವನ್ನ ಪುನರ್ಸ್ಥಾಪನೆಯನ್ನ ಮಾಡ್ತಾರೆ ಅವರಿಗೆ ಮುಕ್ತಿಯ ದಾರಿ ತಂತಾನೆ ತೆಗೆದುಕೊಳ್ಳುತ್ತೆ, ಕರ್ಕೊಂಡು ಬರ್ತಾರೆ. ನೋಡಿ ಹೇಳ್ತಾರೆ, ಎಷ್ಟೋ ಪುರಾಣಗಳಲ್ಲಿ ಕಥೆ ಇದೆ. ವಿಷ್ಣು ಹೇಳ್ತಾ ಇದ್ದಾರೆ ಲಕ್ಷ್ಮಿಗೆ, ಈ ಭಕ್ತ ಎಷ್ಟು ಅದ್ಭುತನಾಗಿದ್ದಾನೆ, ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜಪ ಮಾಡ್ತಾ ಇದ್ದಾರೆ, ಇವರು ಈ ಭೌತಿಕ ಜಗತ್ತಿನಲ್ಲಿರೋಂತಕ್ಕೆ ಅವ್ರ ಲಾಯಕ್ಕಿಲ್ಲ, ಇಲ್ಲಿಗೆ ಅವರು ವೇಸ್ಟ್, ಅವ್ರಿಗೆ ಇಲ್ಲಿರೋದು ಬೇಕಿಲ್ಲ, ಕರ್ಕೊಂಬರೋಣ ಅವ್ರಿಗೆ ವೈಕುಂಠಕ್ಕೆ.
ಅಂತ ಹೇಳಿ ಭಗವಂತ ವೈಕುಂಠ ವಿಮಾನ ಕಳಿಸ್ಕೊಡ್ತಾರೆ. ಯಾರಿಗೆ? ಯಾರು ಆ ಭಗವಂತನಲ್ಲಿ ಸಂಪೂರ್ಣರಾಗಿ ಶರಣರಾಗಿದ್ದಾರೆ ಅಂಥವರಿಗೆ ಭಗವಂತ ನೇರವಾಗಿ ಕಳಿಸ್ಕೊಡ್ತಾರೆ ವಿಮಾನವನ್ನು. ಸೊ ಅದು ನಿಜವಾದ ಮೋಕ್ಷದ ದಾರಿ. 8ನೇದು, ಆ ಮೋಕ್ಷದ ದಾರಿ ಯಾವುದು ಅಂತ ಹೇಳಿದ್ರೆ ಶುದ್ಧ ಭಕ್ತಿ. ಭಗವಂತನ ಶುದ್ಧ ಭಕ್ತಿ, 100% ಪ್ಯೂರ್ ಘೀ. ಹೇಳ್ತಾರೆ ಮೊದಲು ನಮ್ದು ಒರಿಜಿನಲ್ ಘೀ ಅಂತ ಬರ್ತಾ ಇತ್ತು. ಅದಾದ್ಮೇಲೆ ಕೆಲವು ವರ್ಷಗಳಾದ್ಮೇಲೆ ಹೇಳ್ತಾ ಇದ್ರು ಪ್ಯೂರ್ ಘೀ ಅಂತ. ಆಮೇಲೆ ಇನ್ನೂ ಕೆಲವು ವರ್ಷಗಳಾದ್ಮೇಲೆ 100% ಪ್ಯೂರ್ ಘೀ ಅಂತ. ಅಂದ್ರೆ ಹಿಂದಿದ್ದೆಲ್ಲ ಏನು ಹೇಳ್ತಾರೆ, ಈಗ ಮಾತ್ರ ಒರಿಜಿನಲ್ ಪ್ಯೂರ್ ಘೀ ಅಂತ. ಅದೇ ರೀತಿ ಭಕ್ತಿನಲ್ಲೂ ಅಷ್ಟೇ. ಭಕ್ತಿನಲ್ಲೂ ಎಷ್ಟೊಂದು ಮಿಶ್ರಣಗಳಿದೆ. ಏನೆಲ್ಲ ಮಿಶ್ರಣಗಳಿದೆ? ಏನೆಲ್ಲ ಮಿಶ್ರಣಗಳಿರುತ್ತೆ? ಭಕ್ತಿ ಮಾಡ್ತಾ ಇರ್ತೀವಿ, ಆದರೆ ಮಾಡ್ತಾ ಮಾಡ್ತಾ ಬೇರೆ ಬೇರೆದು ಕೆಲವೆಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ, ಹೌದಲ್ಲ? ಏನೆಲ್ಲ ಮಿಕ್ಸ್ ಮಾಡ್ತೀವಿ? ಕರ್ಮ, ಜ್ಞಾನ, ಅದಕ್ಕೆ ಯೋಗ, ಅದಕ್ಕೋಸ್ಕರ ಶುದ್ಧ ಭಕ್ತಿ. ಆಮೇಲೆ ಕೊನೆಯದು ಭಗವಂತನ ಸತ್ಯವನ್ನ, ನಿಜವಾದ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ 3 ವಿಧಾನಗಳು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತು ಶಬ್ದ ಪ್ರಮಾಣ. ಈ ರೀತಿ 9 ತತ್ವಗಳನ್ನ ಮಧ್ವಾಚಾರ್ಯರು ಮತ್ತೆ ಗೌಡಿಯ ಪರಂಪರಾ ಇದರಲ್ಲಿ 2ರಲ್ಲೂ ಇದೆ. ಸೊ ನಾವು ತುಂಬಾ ಭಾಗ್ಯವಂತರು, ನಮ್ಮ ಪರಂಪರೆಯಲ್ಲಿ ಇಷ್ಟೊಂದು ಮಹಾನ್ ಆಚಾರ್ಯರಿದ್ದಾರೆ ನೋಡಿ. ನಿಜವಾದ ಭಾಗ್ಯ ಅಂದ್ರೆ ಇದು. ಯಾಕೆಂತ ಹೇಳಿದ್ರೆ ನಮಗೆ ಯಾವ ರೀತಿಯ ಗುರುಗಳು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ, ಆ ಎಲ್ಲಾ ಗುರುಗಳ ಜ್ಞಾನ ಯಾವ್ದು ಬರ್ತಾ ಇದೆಯಲ್ಲ ಅದು ಪರಿಶುದ್ಧವಾದ ಜ್ಞಾನ ಇದೆ. ಇದನ್ನ ಬಿಟ್ಟು ನಾವು ಕೆಲವು ಸಲ ಅಲ್ಲಿ ಓಡ್ತಾ ಇರ್ತೀವಿ, ಈ ಜ್ಞಾನವನ್ನು ಸ್ವೀಕಾರ ಮಾಡ್ಕೊಳ್ಳೋ, ಅಲ್ಲಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ. ಆದರೆ ನಮ್ಮ ಪರಂಪರೆಯಲ್ಲಿ ಬರ್ತಾ ಇರುವಂಥ ಜ್ಞಾನ ಎಷ್ಟು 100% ಪ್ಯೂರ್ ಇದೆ ಅಂತ ಹೇಳಿದ್ರೆ, ನೇರ ಕೃಷ್ಣನೇ ಬಂದು ಕೊಡ್ತಾ ಇದ್ದಾರೆ ಈ ವೇದ ಪುರಾಣಗಳನ್ನೆಲ್ಲ. ಅದನ್ನ ಮತ್ತೆ ಪುನಃಸ್ಥಾಪನೆ ಮಾಡೋದಕ್ಕಾಗಿ ಮಹಾನ್ ಆಚಾರ್ಯರುಗಳು ಬರ್ತಾ ಇದ್ದಾರೆ, ಮಧ್ವಾಚಾರ್ಯರು. ಅವ್ರದ್ದಾದ್ಮೇಲೆನೂ ಇನ್ನೂ ಅದನ್ನ ಸ್ವಾರಸ್ಯವಾಗಿ, ಇನ್ನೂ ಅದನ್ನ ರಸಭರಿತವಾಗಿ ಮಾಡೋದಕ್ಕಾಗಿ ಸ್ವಯಂ ಶ್ರೀಕೃಷ್ಣನೇ ಬರ್ತಾರೆ ಚೈತನ್ಯ ಮಹಾಪ್ರಭುಗಳಾಗಿ. ಇನ್ನು ಎಷ್ಟು ನಮ್ಮ ಭಾಗ್ಯ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಗುರು ಪರಂಪರೆಗೆ ನಾವೆಷ್ಟು ಶ್ರದ್ಧೆಯಿಂದ, ನಿಷ್ಠೆಯಿಂದ ಇರ್ತೀವಿ, ಅಷ್ಟು ನಾವು ಸಂಪೂರ್ಣವನ್ನ ಕೃಪೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಮಧ್ವಾಚಾರ್ಯ ಪಾದ ಕಿ, ಶ್ರೀ ಮಧ್ವಾಚಾರ್ಯ ತಿರುಭಾ ಮಹಾಮಹೋತ್ಸವ ಕಿ, ಸಮವೇತ ಗೌರ ಭಕ್ತ ವೃಂದ ಕಿ, ಶ್ರೀಲ ಪ್ರಭುಪಾದ ಕಿ.